ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ BS ದೇಮನಗೌಡ್, ಮೆಂಟಲ್ ಎಬಿಲಿಟಿ ಫ್ಯಾಕಲ್ಟಿ, ಗುರುದೇವ್ KS IAS ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ, ನೀವು KS IAS ಗುರುದೇವ್ KS IAS ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ನಿಮಗೆ ಪ್ರತಿದಿನ ಏನಂತಂದ್ರೆ ಕರೆಂಟ್ ಅಫೇರ್ಸು ಬರ್ತಿರ್ತಾವ ನೋಡಿರಿ, ಕರೆಂಟ್ ಅಫೇರ್ಸು ಬರ್ತಾವ. ಆಮೇಲೆ ಏನು ಮಾಡ್ರಿ ಅಂತಂತಂದ್ರೆ ನಿಮಗೆ ಎಲ್ಲವನ್ನೂ ಹಾಕ್ತಿರ್ತಾನೆ, ಅದಕ್ಕೋಸ್ಕರ ಇದಕ್ಕೆ ಜಾಯಿನ್ ಆಗ್ರಿ. ಎಸ್ ಓಕೆ, ಇವತ್ತಿನ ದಿವಸ ಇಂಪಾರ್ಟೆಂಟ್ ಚಾಪ್ಟರ್ ಆದಂತಹ HCF ಆ್ಯಂಡ್ LCM ಮಸ ಮತ್ತು ಲಸಾದ ಬಗ್ಗೆ ಪರಿಕಲ್ಪನೆಯನ್ನು ನೋಡ್ತಾ ಹೋಗೋಣ. ಎಸ್ ಓಕೆ, ನಾವು ಲಾಸ್ಟ್ ಕ್ಲಾಸ್ದೊಳಗೆ ಏನು ಮಾಡಿದ್ದೀವಿ ಅಂತಂದ್ರೆ ಏಜ್ ಪ್ರಾಬ್ಲಮ್ ಬಗ್ಗೆ ನೋಡಿದ್ದೀವಿ. ಇವಾಗ ಇಂಪಾರ್ಟೆಂಟ್ ಟಾಪಿಕ್ ಆದಂತಹ HCF ಆ್ಯಂಡ್ LCM ಇದ್ರ ಬಗ್ಗೆ ಪರಿಕಲ್ಪನೆಯನ್ನು ನೋಡ್ತಾ ಹೋಗೋಣ. ಹಾಗಾದ್ರೆ ಮಸ ಮತ್ತು ಲಸಗಳ ಅಂದ್ರೆ ಏನ? ಸರಿ, ಈ ಪ್ರಾಬ್ಲಮ್ ಕೇಳೋಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಅದರ ವಿಸ್ತಾರ ರೂಪವನ್ನು ನಿಮಗೆ ಹೇಳ್ತೀನಿ ನೋಡ್ರಿ. ಮಸ ಅಂದ್ರೆ ಮಸ ಅಂತಂದ್ರೆ ಮಹತ್ತಮ ಸಾಮಾನ್ಯ ಅಪವರ್ತನ ಅಂತ ಕೇಳ್ತಾರೆ. ಓಕೆ, ನಾಳೆ ಎಕ್ಸಾಮ್ದೊಳಗೆ ಕ್ವಶನನ್ನು ಕೊಟ್ಟಿರ್ತಾನೆ ರೀ, ಮಸಾದ ವಿಸ್ತಾರ ರೂಪವೇನು ಅಂತ ಕೇಳಿದ್ರೆ ಮಹತ್ತಮ ಸಾಮಾನ್ಯ ಅಪವರ್ತನ ಅಂತ ಹೇಳ್ಬೇಕು. ಇಲ್ಲ ಅಂತಂದ್ರೆ HCF ಅಂತ ಇದೆ ನೋಡಿ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಕರಿತಾನೆ. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತೇಳಿ ಕರಿತಾನೆ. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಕರಿತಾನೆ. ಲಸ ಅಂದ್ರೆ ಲಘುತಮ ಸಾಮಾನ್ಯ ಅಪವರ್ತ್ಯ ಅಂತೇಳಿ ಕರಿತಾನೆ. ಲಘುತಮ ಸಾಮಾನ್ಯ ಅಪವರ್ತ್ಯ, ಲಘುತಮ ಸಾಮಾನ್ಯ ಅಪವರ್ತ್ಯ ಅಂತೇಳಿ ಕರೀತಾನೆ ನೋಡಿ. ಓಕೆ, ಕ್ಲಿಯರ್? ಓಕೆ, ಮಹತ್ತಮ ಸಾಮಾನ್ಯ ಅಪವರ್ತನ, ಲಘುತಮ ಸಾಮಾನ್ಯ ಅಪವರ್ತ್ಯ ಅಂತೇಳಿ ಕರೀತಾನೆ. ಓಕೆ, LCM ಅಂತಂದ್ರೆ ಲಘುತಮ ಸಾಮಾನ್ಯ ಅಪವರ್ತ್ಯ, ಲಘುತಮ ಅಂತೇಳಿ ಕರೀತಾನೆ. ಸರಿನಾ? ಲಘುತಮ ಸಾಮಾನ್ಯ ಅಪವರ್ತ್ಯ ಅಂತ ಕರಿತಾನೆ. ಅಂದ್ರೆ LCM ಅಂತ ಕರಿತಾನೆ. ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಅಂತ ಕರಿತಾನೆ. ಮಲ್ಟಿಪಲ್. ಓಕೆ, HCF ಆ್ಯಂಡ್ LCM ಅಂತ ಕರಿತಾನೆ. ಮಹತ್ತಮ ಸಾಮಾನ್ಯ ಅಪವರ್ತನ, ಮಹತ್ತಮ ಸಾಮಾನ್ಯ ಅಪವರ್ತನ, ಇನ್ನೊಂದು ಲಘುತಮ ಸಾಮಾನ್ಯ ಅಪವರ್ತನ. ನಾಳೆ ಎಕ್ಸಾಮ್ನ ಕೇಳ್ತಾನೆ ಮಸಾದ ವಿಸ್ತಾರ ರೂಪವೇನು ಅಂತ ಕೊಟ್ಟು ಮಹತ್ತಮ ಸಾಮಾನ್ಯ ಅಪವರ್ತ್ಯನೂ ಇರ್ತೈತಿ, ಅಪವರ್ತನೂ ಇರ್ತೈತಿ. ಅಪವರ್ತ್ಯ ಮತ್ತು ಅಪವರ್ತನಕ್ಕೆ ಭಾಳ ವ್ಯತ್ಯಾಸಗಳದವ. ಅಪವರ್ತನ ಇದ್ರೊಳಗೆ ಇಂಪಾರ್ಟೆಂಟ್. ಕ್ಲಿಯರ್? ಅರ್ಥ ಆಯ್ತಾ? ಎಸ್ ಓಕೆ, ನೋಡ್ರಿ ಹಂಗಾರ ಇದು ಲಘುತಮ ಸಾಮಾನ್ಯ ಅಪವರ್ತ್ಯ. ನಿಮ್ಗೆ ಗೊತ್ತಾಗಲ್ಲ ಇಂಗ್ಲೀಷ್ ವರ್ಷನ್ ನೋಡ್ಬಿಡ್ರಿ. HCF ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಇರ್ತೈತಿ, LCM ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಅಂತ ಕೊಟ್ಟಿರ್ತಾನೆ. ಹಾಗಾದರೆ ಇಲ್ಲಿ ಮೇಲೊಂದು 1ನೇ ಕ್ವಶನ್ ಐತೆ ನೋಡ್ರಿ. ಏನೈತೆ ನೋಡ್ರಿ, 2, 4, 8ರ ಮೋಸ ಎಷ್ಟು ಅಂತ ಕೇಳಿದಾನ. ಹಂಗಾರೆ ಇದನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೇಕಿರೋದಿಲ್ಲ ಅಂತ ನೋಡ್ರಿ. 2, 4, 8ರ ಮೋಸ ಎಷ್ಟು ಅಂತ ಕೇಳಿದಾನ. ಇವು 3 ಅಂಕಿಗಳು ಯಾವ ಮಗ್ಯ ಹೋಗ್ತಾವೋ ನೋಡ್ಕೋಬೇಕ್ರಿ. 3 ಅಂಕಿಗಳು ಯಾವ ಮಗ್ಯ ಹೋಗ್ತಾವ ನೋಡ್ರಿ, 2ರ ಮಗ್ಯ ಹೋಗಿ 2 1 2 2 2 4 8. ಓಕೆ, ಇನ್ನು ಇವಷ್ಟು 1 2 4 ಯಾವ್ದಾರ ಒಂದ ಮಗ್ಯ ಹೋಗ್ಕೊಂಡ್ರಿ ಚಾನ್ಸ ಇಲ್ಲ. 2 4 ಹೋಗ್ತಾವ ಕರೆ ಹೊಡಿಲಿಕ್ಕೆ ಹೋಗಬಾರ್ದು. ಇದು ಮೋಸಾರಿ. ಲಸ ಅಂದ್ರೆ ಮಾತ್ರ 2 ಹೋದ್ರು ಹೊಡಿಬೇಕು, 1 ಹೋದ್ರು ಹೊಡೆದ್ರೆ ನಡಿತೈತಿ. ಬಟ್ ಮೋಸದೊಳಗೆ ಮಾತ್ರ ಎಷ್ಟು ಅಂಕಿ ಕೊಟ್ಟಿರ್ತಾನೋ, 2 ಅಂಕಿ ಕೊಡ್ಲಿ ಅಥವಾ 4 ಅಂಕಿ ಕೊಡ್ಲಿ ಅಥವಾ 5 ಅಂಕಿ ಕೊಡ್ಲಿ, ಅಷ್ಟು ಅಂಕಿಗಳು ಒಂದ ಮಗ್ಯ ಹೋಗ್ತಿರ್ಬೇಕು ಅಂದ್ರೆ ಮಾತ್ರ ಹೊಡಿಬೇಕು, ಇಲ್ಲಾಂದ್ರೆ ಹೊಡಿಲಿಕ್ಕೆ ಹೋಗಬಾರ್ದು. ಹಾಗಾದರೆ ಇಲ್ಲಿ ಏನಿರ್ತೈತೋ ಇದುವೇ ಏನಾಗಿರುತ್ತೆ ಹೇಳ್ರಿ, ಮೋಸ. H ಮೀನ್ಸ್ ಮೋಸ ಅಂತ ಕರ್ತೇವೆ. ಹಂಗಾದ್ರೆ 2 4 8ರ ಮೋಸ ಎಷ್ಟು ಬರ್ತೈತಿ ಹೇಳ್ರಿ, 2 ಬರ್ತೈತಿ. ಕ್ಲಿಯರ್? ಎಸ್, ನೆಕ್ಸ್ಟ್ ಕ್ವಶನ್ ಕೂಗೊಂಡ್ರಿ. ಎಸ್ ಬರ್ರಿ, ಇಲ್ಲ ನೋಡ್ರಿ. 24 32 44ರ ಮೋಸ ಎಷ್ಟು ಅಂತ ಕೇಳಿದಾನ. 24 32 ಮತ್ತು 44 ಇವು ಯಾವುದರಿಂದ ಭಾವಕ ನೋಡ್ರಿ, 4ರ ಮಗ್ಯ ಭಾವಕ ನೋಡ್ರಿ.
4 6 24, 4 8 32, 4 1 4 11 6 8 11 ಯಾವುದರ ಮಧ್ಯ ಭಾವಕ ನೋಡ್ರಿ ಇಲ್ಲ. ಹಂಗಾರೆ ಇಲ್ಲಿ ಏನಿರ್ತೈತೋ ಇದುವೇ ಏನಾಗಿರ್ತೈತೆ ಹೇಳ್ರಿ ಮೋಸ ಆಗಿರ್ತೈತಿ. ಹಾಗಾದರೆ 24 32 44ರ ಮೋಸ ಎಷ್ಟು ಹೇಳ್ರಿ 4 ಬರ್ತೈತಿ. ಕನ್ನಾ ಎಸ್ ಇಲ್ಲಿ ಬರ್ರಿ 36 ಮತ್ತು 81ರ ಮೋಸ ಎಷ್ಟು ಅಂತ ಕೇಳಿದಾನ. 36 ಮತ್ತು 81 ಯಾವ ಮಧ್ಯ ಭಾವಕ ನೋಡ್ರಿ 9ರಿಂದ 9 4 36 9 9 81 4 9 ಯಾವ ಮಧ್ಯಾಗೂ ಭಾಗ ಹೋಗಂಗಿಲ್ಲ. ಹಂಗಾರೆ ಮೋಸ ಎಷ್ಟು ಬರ್ತೈತೆ ಹೇಳ್ರಿ 9 ಬರ್ತೈತೆ. ಕ್ಲಿಯರ್ ಎಸ್. ನೆಕ್ಸ್ಟ್ 2 3 5ರ ಮೋಸ ಎಷ್ಟು ಅಂತೇಳಿ ಕೇಳಿದಾನ. 2 3 5 ಇವು 3 ಅಂಕಿಗಳು ಯಾವುದರ ಬಗ್ಗೆ ಭಾವಕ ನೋಡ್ರಿ ಚಾನ್ಸ ಇಲ್ಲ. ಹಾಗಾದರೆ 1ರಿಂದ ಹೋಗ್ತತಿಲ್ರಿ ಹೊಡೀರಿ 1 2 2 1 3 3 1 5 5. ಹಂಗಾರೆ ಇದ್ರ ಮೋಸ ಎಷ್ಟು ರೀ 1. ಸರಿ, ಇವು 2 3 5 ಯಾವ ಸಂಖ್ಯೆಗಳು ಇರುವು ಅವಿಭಾಜ್ಯ ಸಂಖ್ಯೆಗಳು. ಅವಿಭಾಜ್ಯ ಸಂಖ್ಯೆ ಅಂದ್ರೆ ಸಿರೀಸ್ ಚಾಪ್ಟರ್ ಬಂದಾಗ ಪೂರ್ತಿ ಡೀಟೇಲ್ ಆಗಿ ಹೇಳ್ತಾನೆ. ಅವಿಭಾಜ್ಯ ಸಂಖ್ಯೆ ಅಂದ್ರೆ 1 ಮತ್ತು ತನ್ನನ್ನು ಬಿಟ್ಟು ಬೇರೆ ಯಾವುದೇ ಸಂಖ್ಯೆಯಿಂದ ಭಾಗ ಹೋಗದೇ ಇರತಕ್ಕಂತಹ ಸಂಖ್ಯೆಗಳು. ಈ ಫಾರ್ ಎಕ್ಸಾಂಪಲ್ 3 1 ಮತ್ತು 3ರಿಂದ ಹೋಗ್ತತಿಲ್ರಿ 5, 1 ಮತ್ತು 5ರಿಂದ ಹೋಗ್ತತಿಲ್ರಿ. ಅಂದರೆ 2 ಅಪವರ್ತನಗಳನ್ನ ಹೊಂದಿರಬೇಕು. ಇಲ್ಲ ಅಂದ್ರೆ 1 ಮತ್ತು ತನ್ನನ್ನು ಬಿಟ್ಟು ಬೇರೆ ಯಾವುದೇ ಸಂಖ್ಯೆಯಿಂದ ಭಾಗ ಹೋಗದೇ ಇರತಕ್ಕಂತಹ ಸಂಖ್ಯೆಗಳಿಗೆ ನಾವೇನಂತ ಕರಿತೇವೆ ಹೇಳ್ರಿ ಅವಿಭಾಜ್ಯ ಸಂಖ್ಯೆಗಳು ಅಂತೇಳಿ ಕರಿತೇವೆ. ಅವಿಭಾಜ್ಯ ಸಂಖ್ಯೆಗಳ ಮೋಸ ಯಾವಾಗಲೂ ಏನಾಗಿರ್ತೈತೆ ಅಂದ್ರೆ 1 ಆಗಿರ್ತೈತಿ. ನೆನಪಿನಾಗಿರಲಿ, ನಾಳೆ ಎಕ್ಸಾಮ್ನಾಗ ಕೇಳ್ತಾರ್ರಿ ಅವಿಭಾಜ್ಯ ಸಂಖ್ಯೆಗಳ ಮೋಸ ಇದಾಗಿರುತ್ತದೆ, ಆ ಸಂಖ್ಯೆಗಳ ಮೊತ್ತವಾಗಿರುತ್ತದೆ, ಆ ಸಂಖ್ಯೆಗಳ ಗುಣಲಬ್ಧವಾಗಿರುತ್ತದೆ, ಆ ಸಂಖ್ಯೆಗಳ ವ್ಯತ್ಯಾಸವಾಗಿರುತ್ತದೆ, 1 ಆಗಿರುತ್ತದೆ ಅಂತ ಕೇಳ್ತಾನೆ. ಅವಾಗ ಯಾವ್ದು ಬರ್ತೈತೆ ಹೇಳ್ರಿ ಆನ್ಸರ್ 1 ಆಗಿರುತ್ತದೆ. ಅವಿಭಾಜ್ಯ ಸಂಖ್ಯೆಗಳ ಮೋಸ ಯಾವಾಗಲೂ ಏನಿರುತ್ತೆ ಹೇಳ್ರಿ 1 ಆಗಿರ್ತದೆ. ಕ್ಲಿಯರ್, ಅರ್ಥ ಆಯ್ತಾ? ಎಸ್. ನೆಕ್ಸ್ಟ್ ಕ್ವಶನ್ ತಗೊಂಡ್ರಿ. ಎಸ್ ಬರ್ರಿ ಇಲ್ಲಿ ನೋಡ್ರಿ 12 18 36ರ ಲಸ ಎಷ್ಟು ಅಂತ ಕೇಳಿದಾನ. ಸರಿ, ಇಟ್ಟು ತನ ಏನು ಕೇಳಿದ್ರಿ ಮೋಸ ಕೇಳಿದ್ದ, ಬಟ್ ಇವಾಗ ಏನು ಕೇಳಿದ ನೋಡ್ರಿ ಲಸ ಕೇಳಿದಾನ. ಹಾಗಾದ್ರೆ 12 18 36 ಯಾವ ಮಧ್ಯ ಭಾವಕ ನೋಡ್ರಿ ಓಕೆ 6ರ ಮಧ್ಯ ಹೋಗವಿಲ್ರಿ ಹೊಡೆ 6 2 12 6 3 18 6 6 36 ಸರಿನಾ. ಓಕೆ 2 3 6 ಯಾವುದರ ಮಧ್ಯ ಭಾವಕ ನೋಡ್ರಿ 3 ಅಂಕಿಗಳು ಯಾವ ಮಧ್ಯಾಗೂ ಭಾಗ ಹೋಗಂಗಿಲ್ಲ. ಓಕೆ ಇಲ್ಲಿಗೆ ಕೈ ಬಿಟ್ಬಿಟ್ರಿ ಇದು ಮೋಸ ರೀ. ಬಟ್ ಲಸ ಅಂದ್ರೆ 2 ಅಂಕಿ ಹೋಗುವಂಗಿದ್ರು ಕೂಡ ಹೊಡಿಬೇಕು. 3 ಮತ್ತು 6 3 ಮಧ್ಯ ಹೋಗವಲ್ರಿ, ಇಲ್ಲ 2 ಮತ್ತು 6 2ರ ಮಧ್ಯ ಹೋಗ್ತಾವ ಹೊಡಿರಿ, ಯಾವ್ದಾರ ಹೊಡಿರಿ 3. ಇದು ಹೋಗ್ಲಿಲ್ಲ ಅಂತ ತಿಳ್ಕೊಂಡು ನೀವು ಯಾಜಿ ಸಂಘ ಇಡಬೇಕು. 2 ಇದ್ರೆ 2 ಇಡಬೇಕು, 7 ಇದ್ರೆ 7 ಇಡಬೇಕು, 10 ಇದ್ರೆ 10 ಇಡಬೇಕು. 2 ಇಡ್ರಿ 3 ಅಷ್ಟಲೇ 3 ರೀ 3 1 3 2 6 ಇನ್ನು 2ಗಳು ಹೋಗ್ತಾವಿಲ್ರಿ. ಎಸ್ ಹೋಗ್ತಾವ ಹೊಡಿರಿ 2 1 1 2 1. ಹಂಗಾರೆ ಇವು ಅಷ್ಟು ಗುಣಿಸ್ಬೇಕು. ಇವು ಎಲ್ಲಿ 1 ಅದಾವ ಇಲ್ಲ ಕೆಳಗಂತೂ 1 ಅದಾವ. ಇವ್ರ ಬಗ್ಗೆ ತಿಳ್ಕೊಸ್ಬೇಡಿ, ಇವು ನಟ್ಟ ಗುಣಿಸ್ರಿ. ಅಂದ್ರೆ ಲಸ ಅಂದ್ರೆ ಎಷ್ಟು ಬರುತ್ತೆ ಹೇಳ್ರಿ 6 3 18 18 2 ಎಷ್ಟು ರೀ 36. ಕ್ಲಿಯರ್, ಅರ್ಥ ಆಯ್ತಾ? ಎಸ್. ಹಾಗಾದ್ರೆ ಇವ್ರ ಲಸ ಎಷ್ಟು ಬರುತ್ತೆ ಹೇಳ್ರಿ 36. ಓಕೆ ಇನ್ನೊಂದು ಕ್ವಶನ್ ನೋಡೋಣ್ರಿ ಬರ್ರಿ ಇಲ್ಲ ನೋಡಿ 20 30 ಮತ್ತು 40ರ ಲಸ ಎಷ್ಟು. 20 30 40 3 ಅಂಕಿಗಳು ಯಾವ ಮಧ್ಯ ಹೋಗ್ತಾವೆ ಹೇಳ್ರಿ 10ರ ಮಧ್ಯ. 10 2 20 10 3 30 14 40. ಇನ್ನು 2 ಮತ್ತು 4 2ರ ಮಧ್ಯ ಹೋಗ್ತಾವೆ ಹೊಡೇರಿ 2 1 ಇದು ಹೋಗಂಗಿಲ್ಲ. ಯಾವ ಜೊತೆ ಸಂಘ ಹೇಳ್ರಿ 2 2 4 3 2 ಯಾವ್ದಾರ ಮಧ್ಯ ಹೋಗ್ತಾವ ನೋಡ್ರಿ ಇಲ್ಲ 1 3 ಇಲ್ಲ 1 2 ಇಲ್ಲ ಇಲ್ಲ ಅಂದ ಬಳಕ ಇಷ್ಟಕ್ಕೆ ಕೈ ಬಿಟ್ಟು ಬಿಡಬೇಕು. ಓಕೆ ಇದು ಮತ್ತು 3ರಿಂದ 2ರಿಂದ ಹೊಡ್ಯಾಕ ಹೋಗ್ಬೇಡ್ರಿ. ಯಾಕಂದ್ರೆ ನಿಮ್ಮ ಪ್ರೈಮರಿ ಮತ್ತು ಹೈಸ್ಕೂಲ್ದಾಗ ಏನಂತಂದ್ರೆ 1 ಬರಮಟ ಅದನ್ನ ಸಡ್ಲ ಬಿಡಬೇಡ್ರಿ, ಹಾಗೆ ಕಡ್ತಾ ಹೊಡ್ಕೊತ ಹೋಗ್ರಿ ಅಂತ ಹೇಳ್ತಾರೆ. ಓಕೆ ಹೊಡ್ಯಾಕ ಹೋಗ್ಬೇಡ್ರಿ. ಎಸ್ ಇಷ್ಟು ಬಂದ್ರೆ ಸಾಕ. ಇವಷ್ಟು ಗುಣಿಸ್ಬಿಟ್ರೆ ಇದುವೇ ಲಸ. ಇವನಷ್ಟೇ ಗುಣಿಸಿದ್ರೆ 10 2 20 ಇವನಷ್ಟೇ ಗುಣಿಸಿದ್ರೆ ಇದೇನಿರುತ್ತೆ ಹೇಳ್ರಿ ಮೋಸ ಇರ್ತೈತಿ. ಇದರದ ಮೋಸ ಬರೀ 10 ಬರ್ತೈತಿ, ಇದು ಬರಂಗಿಲ್ಲ. ಯಾಕಂದ್ರೆ 2 ರಿಂದ 3 ಅಂಕಿಗಳು ಹೋಗೋದಿಲ್ಲ. ಎಸ್ ಇವು ಅಷ್ಟು ಗುಣಿಸ್ಬೇಕ್ರಿ. ಲಸ ಅಂದ್ರೆ 10 × 2 × 1 × 3 × 2 10 2 20 21 20 23 60 62 ಎಷ್ಟು ರೀ 120. ಹಾಗಾದರೆ ಇವ್ರ ಲಸ ಎಷ್ಟು ಬರ್ತೈತೆ ಹೇಳ್ರಿ 120 ಬರ್ತೈತೆ. ಕ್ಲಿಯರ್. ಎಸ್ ಇನ್ನೊಂದು ಬರ್ರಿ 12 15 ಮತ್ತು 18ರ ಲಸ ಎಷ್ಟು ಅಂತ ಕೇಳಿದಾನ. 3 ಯಾವ ಮಧ್ಯ ಹೋಗ್ತಾವ್ರಿ 3ರ ಮಧ್ಯ ಹೋಗ್ತಾವ ನೋಡ್ರಿ. 3 4 12 3 5 15 3 6 18 ಮತ್ತಿನ್ನು 2ರಿಂದ
ಎರಡು ಎರಡ್ಲೆ 5ಕ್ಕೆ 5 2 3 ಇನ್ನು ಹೋಗೋದಿಲ್ಲ ಗುಣಸ್ರಿ 3 2 6 6 2 12 12 5 60 63 ಎಷ್ಟು ರೀ 180 ಹಂಗಾರೆ ಇದರಲ್ಲಿ ಸಹ ಎಷ್ಟು ಬರುತ್ತೆ ಹೇಳ್ರಿ 180 180 ಕ್ಲಿಯರ್ ಎಸ್ ನೆಕ್ಸ್ಟ್ ಒನ್ ಬನ್ನಿ 2 3 5ರ ಲಸ ಎಷ್ಟು ಅಂತೇಳಿ ಕೇಳಿದಾನ 2 3 5ರ ಲಸ ಎಷ್ಟು ಸರಿ ಇವು 2 3 5 ಅವಿಭಾಜ್ಯ ಸಂಖ್ಯೆಗಳು ಇವು ಯಾವ ಮಗ್ಯಾಗೂ ಬಾವುಗಲ್ಲ ಇವನು ಗುಣಿಸ್ಬಿಟ್ರೆ ಇದುವೇ ಲಸ ಬರ್ತೈತಿ ಭಾಳ ಇಂಪಾರ್ಟೆಂಟ್ ರೀ 2 3 6 6 5 30 ಓಕೆ ನೋಡ್ರಿ 2 3 5 ಇವು ಅವಿಭಾಜ್ಯ ಸಂಖ್ಯೆಗಳು ಇವ್ದ್ರ ಮೋಸ ಎಷ್ಟು ಅಂತ ಕೇಳಿದ್ರೆ 1 ಬಟ್ ಲಸ ಅಂದ್ರೆ ಏನು ಹೇಳ್ರಿ ಆ ಸಂಖ್ಯೆಗಳ ಗುಣಲಬ್ಧದ ಮೊತ್ತವೇ ಆಗಿರುತ್ತದೆ ನಾಳೆ ಎಕ್ಸಾಮ್ದಾಗ ಕೇಳ್ತಾನೆ ಅವಿಭಾಜ್ಯ ಸಂಖ್ಯೆಗಳ ಮೋಸ ಇದಾಗಿರುತ್ತದೆ ಅಂದ್ರೆ ಆನ್ಸರ್ ಏನು ಬರುತ್ತೆ ಹೇಳ್ರಿ 1 ಆಗಿರ್ತೈತಿ ಅವಿಭಾಜ್ಯ ಸಂಖ್ಯೆಗಳ ಲಸ ಎಷ್ಟು ಆಗಿರುತ್ತದೆ ಅಂತಂದ್ರೆ ಆ ಸಂಖ್ಯೆಗಳ ಗುಣಲಬ್ಧದ ಮೊತ್ತವೇ ಆಗಿರುತ್ತದೆ ಓಕೆ ಎರಡನ್ನೂ ಕೇಳ್ಬೋದು ಎಕ್ಸಾಮ್ದಾಗ ಬಹಳ ಇಂಪಾರ್ಟೆಂಟ್ ಮೋಸ ಅಂತಂದ್ರೆ ಮಹತ್ತಮ ಸಾಮಾನ್ಯ ಅಪವರ್ತನ ಲಸ ಅಂತಂದ್ರೆ ಲಘುತಮ ಸಾಮಾನ್ಯ ಅಪವರ್ತ್ಯ ಅಂತಕ್ಕಂಥದ್ದು ಯಾವಾಗಲೂ ಅವಿಭಾಜ್ಯ ಸಂಖ್ಯೆಗಳ ಮೋಸ ಏನಾಗಿರ್ತೈತೆ ಅಂದ್ರೆ 1 ಆಗಿರ್ತೈತಿ ಅವಿಭಾಜ್ಯಗಳ ಸಂಖ್ಯೆಗಳ ಲಸ ಏನಾಗಿರ್ತೈತೆ ಅಂದ್ರೆ ಆ ಸಂಖ್ಯೆಗಳ ಗುಣಲಬ್ಧದ ಮೊತ್ತವೇ ಆಗಿರುತ್ತದೆ ಕ್ಲಿಯರ್ ಅರ್ಥ ಆಯ್ತಾ ಹಾಗಾದ್ರೆ ನಾವು ಲಸ ಮತ್ತು ಮೋಸದ ಮೇಲೆ ಇಟಮೋಟ ಪ್ರಾಬ್ಲಮ್ ಅನ್ನು ನೋಡಿದ್ದೀವಿ ಇಷ್ಟು ಈಜಿ ಎಕ್ಸಾಮ್ದೊಳಗೆ ಕೇಳಲ್ಲ ನಿಮಗೆ ಗೊತ್ತಿರಲಿ ಅಂತ ಕರೆಯೋದನ್ನ ಕೇಳಿದೆ ಡೈರೆಕ್ಟ್ ಆಗಿ ಲಸ ಮತ್ತು ಮೋಸ ಕಂಡುಹಿಡಿದ ಅಂತ ಅಂಕಿ ಹಿಂಗೆ ಕೊಡಂಗಿಲ್ಲ ಭಿನ್ನ ರಾಶಿ ರೂಪದೊಳಗೆ ಕಾಲ ಮತ್ತು ಕೆಲಸ ಕಂಡುಹಿಡ್ತಕ್ಕಂಥ ಸಂದರ್ಭದೊಳಗೆ ಭಿನ್ನ ರಾಶಿ ರೂಪದೊಳಗೆ ಭಿನ್ನ ರಾಶಿಗಳ ಸಂಕಲನ ಮತ್ತು ವ್ಯವಕಲನ ಮಾಡೋದು ಬರ್ತೈತಿ ಅವಾಗ ಲಸ ಇಂಪಾರ್ಟೆಂಟು ಯಾಕಂದ್ರೆ ಛೇದಗಳು ಅಸಮ ಇದ್ವು ಅಂದ್ರೆ ಛೇದದಲ್ಲಿರ್ತಕ್ಕಂಥ ಸಂಖ್ಯೆಗಳ ಲಸ ಕಂಡುಹಿಡ್ಕೋಬೇಕು ಅಲ್ಲಿ ಯೂಸ್ ಆಕ್ಕವ ಹಂಗಾರೆ ಇದನ್ನ ಬಿಟ್ಟು ಎಕ್ಸಾಮ್ದೊಳಗೆ ಯಾವ ರೀತಿಗೆ ಕೇಳ್ತಾನ ಇನ್ನು ಮೇಲೆ ಬರ್ತಕ್ಕಂಥ ಪ್ರಾಬ್ಲಮ್ಸ್ಗಳನ್ನ ಏನೇನ್ರಿ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಹಂಗಾರೆ ಅವು ಯಾವ ಬರ್ತಾವು ಅನ್ನೋದನ್ನ ಇವಾಗ ನೋಡ್ತಾ ಹೋಗೋಣ ಎಸ್ ಬರ್ರಿ ಇಲ್ಲಿ ನೋಡ್ರಿ ಒಮ್ಮೆ ಏನ್ ಮಾಡ್ತಾನಂತಂದ್ರ ಈ ತರ ಕೇಳ್ತಾನ್ರಿ ಭಿನ್ನ ರಾಶಿಗಳ ಲಸ ಮತ್ತು ಮೋಸಗಳನ್ನ ಕೇಳ್ತಿರ್ತಾನ ಈಗ 1 3 ಅಂಶ 2 9 ಅಂಶ 5 6 ಅಂಶ 4 27 ಅಂಶ ಈ ಥರ ಏನಾದರೂ ಕ್ವಶನ್ ಕೇಳಿದ ಅಂದ್ರೆ ಏನು ಕೇಳಿದ ನೋಡ್ರಿ ಲಸ ಕೇಳಿದಾನೆ ಲಸ ಕೇಳಿದಂತಹ ಸಂದರ್ಭದೊಳಗೆ ಎರಡೂ ಕ್ರಿಯೆ ಮಾಡ್ಕೋಬೇಕಂದ್ರೆ ಭಾಳ ಇಂಪಾರ್ಟೆಂಟು ಓಕೆ ಎಕ್ಸಾಮ್ದೊಳಗೆ ಭಾಳ ಕನ್ಫ್ಯೂಸ್ ಮಾಡಿ ಕೇಳ್ತಾನೆ ಭಿನ್ನ ರಾಶಿಗಳ ಮೋಸ ಮತ್ತು ಲಸ ಕೇಳಿದ್ರೆ ಓಕೆ ಇದು ಒಂದು ಭಿನ್ನ ರಾಶಿ 1 3 ಅಂಶ ಭಿನ್ನ ರಾಶಿ ಐತಿ ಅಂತ ತಿಳ್ಕೊರಿ ಇದಕ್ಕೆ ನಾವು ಅಂಶ ಅಂತ ಕರಿತೇವೆ ಇದಕ್ಕೆ ಏನಂತ ಕರಿತೇವೆ ಹೇಳ್ರಿ ಛೇದ ಅಂತ ಕರಿತೇವೆ ಲಸ ಕೇಳಿದಂದ್ರೆ ಅಂಶದಲ್ಲಿರ್ತಕ್ಕಂಥ ಸಂಖ್ಯೆಗಳ ಲಸ ಕಂಡುಹಿಡ್ಕೋಬೇಕು ಛೇದದಲ್ಲಿರ್ತಕ್ಕಂಥ ಸಂಖ್ಯೆದ ಮೋಸ ಕಂಡುಹಿಡ್ಕೋಬೇಕ್ರಿ ಎರಡೂ ಕಂಡುಹಿಡ್ಕೋಬೇಕು ಹಂಗಾರೆ ಮೊದಲು ಇವಕ್ಕೂರು ಲಸ ಕಂಡುಹಿಡ್ಕೊನ 1 2 5 4 4 ಯಾವ ಮಗ್ಗೆ ಹೋಗಲ್ಲ 2 ಮತ್ತು 4 ಹೋಗ್ತಾ ನೋಡಿ 2ರ ಮಗ್ಯಾಗ 1ಕ್ಕೆ 1 2 1 5ಕ್ಕೆ 5 2 2 ಇವನು ಒಟ್ಟು ಗುಣಿಸ್ಬಿಡ್ರಿ ಅದುವೇ ಲಸ ಗುಣಿಸ್ರಿ 2 1 2 2 1 2 2 5 10 10 2 ಎಷ್ಟು ರೀ 20 ಬಂತ್ರೆ ಕೆಳಗಿನ ಸಂಖ್ಯೆಗಳದ್ದು ಮೋಸ ಕಂಡುಹಿಡ್ಕೋಬೇಕು 3 9 6 27 ಯಾವ ಮಗ್ಯ ಬಾವುಕ ಹೇಳ್ರಿ 3 ಎಸ್ 3ರ ಮಗ್ಯ ಹೋಗ್ಕೊ ನೋಡ್ರಿ 4 3 1 3 3 3 2 3 9 ಇನ್ನು 4 ಅಂಕಿಗಳು ಯಾವ ಮಗ್ಯಾಗ ಬಾವುಕೋದಿಲ್ಲ ಮೋಸ ಏನಾಗಿರ್ತೈತೆ ಹೇಳ್ರಿ 3 ಆಗಿರುತ್ತದೆ ಹಂಗಾರೆ ಇಲ್ಲಿ ಎಚ್ ಅಂದ್ರೆ ಎಷ್ಟು ಬಂತ ಹೇಳ್ರಿ 3 ಹಾಗಾದರೆ ಈ ಭಿನ್ನ ರಾಶಿಗಳ ಲಸ ಎಷ್ಟು ಅಂತ ಕೇಳಿದ್ರೆ 20/3 ಅಂದ್ರೆ ಲಸನ ಅಂಶದಾಗಿಡಬೇಕು ಮೋಸನ ಛೇದಗಿಡಬೇಕು ಯಾವುದೇ ಭಿನ್ನ ರಾಶಿಗಳ ಮೋಸ ಮತ್ತು ಲಸನ ಕಂಡುಹಿಡಿಯಿರಿ ಅಂತಂದ್ರೆ ಲಸ ಕಂಡುಹಿಡಿ ಅಂತಂದ್ರೆ ಅಂಶದಲ್ಲಿರ್ತಕ್ಕಂಥ ಸಂಖ್ಯೆದ ಲಸ ಕಂಡುಹಿಡ್ಕೋಬೇಕು ಛೇದದಲ್ಲಿರ್ತಕ್ಕಂಥ ಸಂಖ್ಯೆದು ಮೋಸ ಕಂಡುಹಿಡ್ಕೋಬೇಕು ಕ್ಲಿಯರ್ ಅರ್ಥ ಆಯ್ತಾ ನೆಕ್ಸ್ಟ್ ಇಂಥದ ಕ್ವಶನ್ ನೋಡೋಣ್ರಿ ಎಸ್ ಬರ್ರಿ ಇಲ್ಲ ನೋಡಿ ಬೇಡ 11ನೇ ಕ್ವಶನ್ ತೋರಿ ಮೋಸ ತೋರಿ ಇಲ್ಲಿ 1 2 ಅಂಶ 3 4 ಅಂಶ 4 5 ಅಂಶ ಮೋಸ ಎಷ್ಟು ಅಂತೇಳಿ ಕೇಳಿದಾನ ಸರಿ ಆಗಲೇ ಏನು ಕೇಳಿದ್ರಿ ಲಸ ಕೇಳಿದ್ದ ಅಂಶದಲ್ಲಿರ್ತಕ್ಕಂಥ ಸಂಖ್ಯೆದ ಲಸ ಕಂಡುಹಿಡ್ಕೊಂಡಿದ್ರಿ ಛೇದದಲ್ಲಿರ್ತಕ್ಕಂಥ ಸಂಖ್ಯೆದ ಮೋಸ ಕಂಡುಹಿಡ್ಕೊಂಡಿದ್ರಿ ಬಟ್ ಇಲ್ಲಿ ಉಲ್ಟಾ ಕೇಳಿದಾನ್ರಿ ಮೋಸ ಕೇಳಿದಾನ ಅಂದ ಬಳಿಕ ಅಂಶದಲ್ಲಿರ್ತಕ್ಕಂಥ ಸಂಖ್ಯೆದ ಮೋಸ ಕಂಡುಹಿಡ್ಕೋಬೇಕು ಛೇದದಲ್ಲಿರ್ತಕ್ಕಂಥ ಸಂಖ್ಯೆದ್ದು ಲಸ ಕಂಡುಹಿಡ್ಕೋಬೇಕು ಹಂಗಾರೆ ಇದ್ರ ಮೋಸ ಕಂಡುಹಿಡ್ರಿ 1 3 4 ಇವು ಯಾವ ಮಗ್ಯಾಗೂ ಬಾವುಗಲ್ಲ 1ರ ಮಗ್ಯಾಗ ಹೋಗತ್ತಿಲ್ರಿ ಹಂಗಾರೆ ಮೋಸ ಅಂದ್ರೆ ಎಷ್ಟು ಬಂತು 1 2 4 5 ಲಸ ಕಂಡುಹಿಡ್ರಿ ಕುರ್ದು 2 1 2 2 5ಕ್ಕೆ 5 2 1 2 2 2 4 4 5 ಎಷ್ಟು ರೀ 20 ಇದರ ಲಸ ಎಷ್ಟು ಬಂತು ಹೇಳ್ರಿ 20 ಬಂತು ಹಂಗಾರೆ ಈ ಭಿನ್ನ ರಾಶಿಗಳ ಮೋಸ ಎಷ್ಟು ಹೇಳ್ರಿ 1/20
20. ಕ್ಲಿಯರ್? ಓಕೆ. ಯಾವುದೇ ಭಿನ್ನ ರಾಶಿಗಳ ಮೋಸ ಕಂಡಿಡಿ ಅಂತಂದ್ರೆ ಅಂಶದಲ್ಲಿರ್ತಕ್ಕಂಥ ಸಂಖ್ಯೆದು ಮೋಸ ಕಂಡಿಡಿದು ಅಂಶದಾಗ ಇಡಬೇಕು, ಛೇದದಲ್ಲಿರ್ತಕ್ಕಂಥ ಸಂಖ್ಯೆದು ಲಸ ಕಂಡಿಡಿದು ಛೇದದೊಳಗೆ ಇಡಬೇಕು. ಲಸ ಕಂಡಿಡಿ ಅಂದಿದ್ರೆ ಅಂಶದಲ್ಲಿರ್ತಕ್ಕಂಥ ಸಂಖ್ಯೆದನ್ನ ಲಸ ಕಂಡಿಡ್ಕೊಂಡು ಅಂಶದಾಗ ಇಡಬೇಕು, ಛೇದದಲ್ಲಿರ್ತಕ್ಕಂಥ ಸಂಖ್ಯೆದ ಮೋಸ ಕಂಡಿಡ್ಕೊಂಡು ಛೇದದೊಳಗೆ ಇಡಬೇಕು. ಕ್ಲಿಯರ್? ಅರ್ಥ ಆಯ್ತಾ? ಓಕೆ. ಈ ಥರ ಕನ್ಫ್ಯೂಸ್ ಮಾಡಿ ಭಿನ್ನ ರಾಶಿಗಳ ಲಸ ಮತ್ತು ಮೋಸ ಅನ್ನ ಕಂಡಿಡಿಯಾಕ ಕೇಳ್ತಿರ್ಬೋದು. ಇವನ್ ಬಿಟ್ಟು ಇನ್ನೂ ಇಂಪಾರ್ಟೆಂಟ್ ಕ್ವಶನ್ ಅನ್ನ ಲಸ ಮತ್ತು ಮೋಸದ ಮೇಲೆ ಕೇಳ್ತಾನ. ಅವು ಯಾವ ಬರ್ತಾವ ಅನ್ನೋದನ್ನ ಇವಾಗ ನೋಡೋಣ. ಓಕೆ. ನೋಡ್ರಿ, ಇವ ಭಾಳ ಇಂಪಾರ್ಟೆಂಟ್. ಇನ್ಮೇಲೆ ಏನ್ ಬರ್ತಾವೋ ಇವಷ್ಟು ಕ್ವಶನ್ಸ್ಗಳು ವೆರಿ ವೆರಿ ಇಂಪಾರ್ಟೆಂಟು. ಇವನ ಜಾಸ್ತಿ ಎಕ್ಸಾಮ್ದಾಗ ಕೇಳಿದಾನ. ನೋಡ್ರಿ ಸಂಖ್ಯೆ 3, 4, 5ರಿಂದ ಭಾಗಿಸಿದಾಗ ಸಂಖ್ಯೆ 3, 4, 5ರಿಂದ ಭಾಗಿಸಿದಾಗ ಶೇಷ 1 ಸಿಗುವ ಅತಿ ಚಿಕ್ಕದಾದ ಸ್ವಾಭಾವಿಕ ಸಂಖ್ಯೆ ಯಾವುದು ಅಂತ ಕೇಳ್ತಾನ. ನಾಳೆ ಎಕ್ಸಾಮ್ನ ನಿಮಗೆ ಡೈರೆಕ್ಟ್ ಆಗಿ ಲಸ ಕಂಡಿಡ್ರಿ ಮೋಸ ಕಂಡಿಡ್ರಿ ಅಂತ ಒಟ್ಟ ಹೇಳಂಗಿಲ್ಲ. ಈ ಥರ ಕ್ವಶನ್ ಅನ್ನ ಕೊಟ್ಟಿರ್ತಾನ. ಇವು ಲಸಾದ ಮೇಲೆ ಬರ್ತಾವ. ನೆನಪಿಟ್ಕೋರಿ. ಸರಿ, ನೆನಪಿಟ್ಕೋರಿ. ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ಕ್ವಶನ್ ಬರೋ ಯಾವುವು ಅಂತಂದ್ರೆ ಲಸಾದ ಮೇಲೆ. ಓಕೆ. ಮುಂದೆಲ್ಲ ಬರ್ತಕ್ಕಂಥ ಕ್ವಶನ್ ಆಲ್ಮೋಸ್ಟ್ ಅಲ್ಲಿ ಲಸಾದ ಮೇಲೆ ಬರ್ತಾವ, ಮೋಸದ ಮೇಲೆ ಬರ್ತಕ್ಕಂಥವು ಬಹಳ ಕಡಿಮೆ. ಸರಿ, ಈ ತರ ಪ್ರಾಬ್ಲಮ್ ಕೊಟ್ಟಿದ್ದ ಅಂದ್ರೆ ಏನ್ ಮಾಡ್ಬೇಕಂತಂದ್ರ ಕೊಟ್ಟಂತ ಅಂಕಿಗಳದ ಲಸ ಕಂಡಿಡ್ಕೊಂಡು ಶೇಷ ಎಷ್ಟಿರ್ತೈತೋ ಆ ಸಂಖ್ಯೆಯನ್ನ ಕೂಡಿಸ್ಬಿಡ್ಬೇಕು. ಹಾಗಾದ್ರೆ ನೋಡ್ರಿ 3, 4, 5 ಯಾವುದರ ಮಗ್ಯ ಭಾವಕ ನೋಡ್ರಿ, ಯಾವ ಮಗ್ಯಾಗೋ ಭಾವಗಲ್ಲ ಅವನು ಗುಣಿಸ್ಬಿಟ್ರೆ ಅದುವೇ ಲಸ ಆಗಿರ್ತೈತಿ. ಹಂಗಾರೆ ಎಲ್ ಅಂದ್ರೆ ಎಷ್ಟು ಬರ್ತೈತೆ ನೋಡ್ರಿ, 3, 4, 12, 12, 5 ಎಷ್ಟು ರೀ 60. ಶೇಷ ಎಷ್ಟು ಕೊಡಬಲ್ಲ 1 ಅಂದ್ರೆ 1 ಕೂಡಿಸ್ಬೇಕು, 2 ಅಂದ್ರೆ 2 ಕೂಡಿಸ್ಬೇಕು. ಹಾಗಾದರೆ 60ಕ್ಕೆ 1 ಕೂಡಿಸಿರಿ ಎಷ್ಟು ರೀ 61. ಹಾಗಾದರೆ 3, 4, 5ರಿಂದ ಪೂರ್ಣವಾಗಿ ಭಾಗಿಸಲ್ಪಡುವ ಒಂದನ್ನು ಶೇಷ ಕೊಡಬಲ್ಲ ಅತಿ ಚಿಕ್ಕ ಸಂಖ್ಯೆ ಯಾವ್ದು ಹೇಳ್ರಿ 61. ಸರಿಬೇಕಾದ್ರೆ 61ಅನ್ನು 3ರಿಂದ ಭಾಗಾಕಾರ ಮಾಡಿ ನೋಡ್ರಿ. 3 2 ಎಷ್ಟು ರೀ 6, 0 1 ವಿಷಯ ಹತ್ತಂಗಿಲ್ಲ 0 ಕೊಡಿ. ಶೇಷ ಎಷ್ಟು ಉಳಿತ್ರಿ ಇಲ್ಲಿ 1 ಉಳಿತಿಲ್ರಿ. 61ಅನ್ನು 4ರಿಂದ ಭಾಗಾಕಾರ ಮಾಡ್ರಿ. 4 1 4 2 ಉಳಿತು 1 ಇಶ್ವಿತ್ರಿ. 4 5 ಎಷ್ಟು ರೀ 20. ಇಲ್ಲಿ ಕೂಡ ಶೇಷ ಎಷ್ಟು ಉಳಿತ್ರಿ 1 ಉಳಿತ್ರಿ. ಎಸ್ 61ಅನ್ನು 5ರಿಂದ ಭಾಗಾಕಾರ ಮಾಡ್ರಿ. 5 1 5 1 ಇಶ್ವಿತ್ರಿ. 5 2 ಎಷ್ಟು ರೀ 10. ಎಷ್ಟು ಉಳಿತು 1. ನೋಡ್ರಿ 61ಅನ್ನು 3ರಿಂದರೂ ಭಾಗಿಸ್ರಿ ಅಥವಾ 4ರಿಂದರೂ ಭಾಗಿಸ್ರಿ 5ರಿಂದರೂ ಭಾಗಿಸ್ರಿ, ಏನು ಉಳಿತೈತಿ ಹೇಳ್ರಿ ಶೇಷ 1 ಉಳಿತೈತಿ. ಓಕೆ. ಈ ಥರ ಕ್ವಶನ್ ಅನ್ನ ಕೇಳ್ತಿರ್ತಾನ. ಇದು ಲಸಾದ ಮೇಲೆ ಇರ್ತದಂತ ನಮಗೆ ಗೊತ್ತಿರೋದಿಲ್ಲ. ಬಟ್ ಇವು ಈ ಥರ ಕೊಟ್ಟಿದ್ದ ಅಂದ್ರೆ ಲಸ ಕಂಡು ಹಿಡ್ಕೊಂಡು ಏನು ಮಾಡಬೇಕು ಅಂತಂದ್ರೆ ಅದಕ್ಕೆ ಎಷ್ಟು ಶೇಷ ಅಂದಿರ್ತಾನೋ ಆ ಸಂಖ್ಯೆಯನ್ನು ಕೂಡಿಸ್ಬಿಟ್ರೆ ಏನು ಬರ್ತೈತೆ ಹೇಳ್ರಿ ಡೈರೆಕ್ಟ್ ಆಗಿ ಆನ್ಸರ್ ಬರ್ತದೆ. ಓಕೆ. ಇಂಥದ ಇನ್ನೊಂದು ಕ್ವಶನ್ ನೋಡೋಣ್ರಿ. ಎಸ್ ಬರ್ರಿ ಇಲ್ಲ ನೋಡಿ. 12, 15, 20, 30 ಇವುಗಳಿಂದ ಭಾಗಿಸಲ್ಪಡುವ 7ನ್ನು ಶೇಷವಾಗಿ ಕೊಡಬಲ್ಲ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳಿದಾನ. 12, 15, 20, 30 ಇವಕ್ಕೆ ಲಸ ಕಂಡಿಡ್ಕೊಂಡು ಏನು ಮಾಡ್ಬೇಕಂತಂದ್ರೆ ಅದಕ್ಕೆ ಶೇಷನ ಏನು ಮಾಡ್ಬೇಕು ಹೇಳ್ರಿ ಕೂಡಿಸ್ಬಿಡ್ಬೇಕು. ಸರಿ, ಇವು 4 ಅಂಕಿಗಳು ಯಾವ್ದಾರ ಮಗ್ಯ ಭಾವಕ್ಕೆ ನೋಡ್ರಿ ಚಾನ್ಸ ಇಲ್ಲ. ಯಾವ ಮಗ್ಯಾಗೂ ಭಾಗ ಹೋಗಂಗಿಲ್ಲ. ಹಂಗಾರೆ ಏನು ಮಾಡ್ಬೇಕು ಹೇಳ್ರಿ 3 ಹೋಗ್ತಾವಿಲ್ರಿ 3 ಅಂಕಿಗಳು ಹೋಗ್ತಾವ ನೋಡ್ರಿ. 15, 20, 30 ಇವು 5ರಿಂದ ಪೂರ್ಣವಾಗಿ ಭಾವ ಹೋಗ್ತಾವ. 5ರಿಂದ ಹೊಡಿರಿ. ಇದು ಹೋಗ್ಲ ಅಂದ್ರೆ ಯಾವ ಜಡ್ಜಿ ಸಂಘ ಇಡ್ರಿ. 5 3 15, 5 4 20, 5 6 30. ಇನ್ನು ನೆಕ್ಸ್ಟು 3ರಿಂದ ಹೋಗ್ತತ್ರಿ ಹೊಡೀರಿ. 3ರಿಂದ ಹೋಗ್ತತ್ ನೋಡ್ರಿ ಹೊಡೀರಿ. 3 4 12, 3 1 3, 4 4 ಇಡ್ರಿ. 3 2 6 ಮತ್ತು 2ರಿಂದ ಹೋಗ್ತತ್ ನೋಡ್ರಿ ಅಷ್ಟು. 2 2 4, 1 1, 2 2 2 1 ಮತ್ತು 2ರಿಂದ ಹೋಗ್ತತ್ ಹೊಡೀರಿ. 2 1 1 1, 2 1 1 ಇವಷ್ಟು ಗುಣಿಸ್ರಿ. 5 3 15, 15 2 30, 32 ಎಷ್ಟು ರೀ 60. ಇಲ್ಲಿ 1 ಅದಾವ, ಇವನೇನು ಗುಣಿಸೋ ಅವಶ್ಯಕತೆ ಇಲ್ಲ, ಇವಷ್ಟ ಗುಣಿಸ್ಬಿಡ್ರಿ. 5 3 15, 15 2 30, 32 60. ಶೇಷ ಎಷ್ಟು ಕೊಡಬಲ್ಲ 7. 60ಕ್ಕೆ 7 ಕೂಡ್ಸಿರಿ ಎಷ್ಟು ರೀ 67. ಶೇಷ 7 ಉಳಿತೈತಿ ನೋಡ್ರಿ. 12 ಮಗ್ಯಾಗ 60, 12 5 ಎಷ್ಟು ರೀ 60. 7 ಉಳಿತೈತಿ. 15 4 ಎಷ್ಟು ರೀ 60. 7 ಉಳಿತೈತಿ. 23 60. ಅಲ್ಲಿ ಶೇಷ 7 ಉಳಿತೈತಿ. 32
60 ಅಲ್ಲಿ ಶೇಷ ಉಳಿತು. ಓಕೆ, ಹಾಗಾದರೆ ಯಾವುದರ ಸಂಖ್ಯೆಯನ್ನು ಕೊಟ್ಟು ಭಾಗಿಸಲ್ಪಡುವ ಶೇಷ 7 ಕೊಡುವಲ್ಲ ಅಂತ ಏನಾದರೂ ಕೇಳಿದ್ದ ಅಂತಂದ್ರೆ ಏನು ಮಾಡ್ರಿ ಅಂತಂದ್ರೆ ಆ ಸಂಖ್ಯೆಗಳ ಲಸಾಕನ್ನು ಹಿಡ್ಕೊಂಡು ಶೇಷ ಎಷ್ಟಿರ್ತೈತೋ ಆ ಸಂಖ್ಯೆಯನ್ನು ಕೂಡಿಸ್ಬೇಡ್ರಿ. ಓಕೆ, ಹಂಗಾರೆ ಇನ್ನು ಮತ್ತೆ ಲಸಾದ ಮೇಲೆ ಯಾವ ರೀತಿಯಾಗಿ ಪ್ರಾಬ್ಲಮನ್ನು ಕೇಳ್ತಾನೆ ಇವಾಗ ನೋಡೋಣ್ರಿ. ಎಸ್, ನೆಕ್ಸ್ಟ್ ಕ್ವಶನ್ ಬರ್ರಿ. ಯಾವ ಚಿಕ್ಕ ಸಂಖ್ಯೆಗೆ 5 ಸೇರಿಸಿದಾಗ ಅದು 16, 18, 24 ಇವುಗಳಿಂದ ಪೂರ್ಣವಾಗಿ ಭಾಗಿಸಲ್ಪಡುವುದು ಅಂತ ಕೇಳಿದಾನೆ. 16, 18, 24ರಿಂದ ಪೂರ್ಣವಾಗಿ ಭಾಗಿಸಲ್ಪಡುವುದು ಅಂತ ಕೇಳಿದಾನೆ. ಇವು ಕುರ್ಲ ಸಾಕ ನೋಡ್ಕೊರಿ. ಮೊದಲು 16, 18, 24 ಯಾವ ಮಗ್ಯ ಬಾವುಕ ನೋಡ್ರಿ, 2ರ ಮಗ್ಯ ಹೋಗವಿಲ್ರಿ. ಹೊಡೆ 2 8 16, 2 9 18, 2 12. ಇನ್ನು 3ರಿಂದ ಹೊಡೆರಿ, ಇಲ್ಲ 4ರಿಂದ ಯಾವ್ದು ಹೊಡೆದ್ರೂ ಬರ್ತೈತೆ. 4ರಿಂದ ಹೊಡೆಯಬೇಕು. 4 2 8, ಇದು 9 ಹೋಗಂಗಿಲ್ಲ. ಯಾವ ಜೊತೆ ಸಂಘ ಇಡ್ರಿ. 4 ಎಷ್ಟು 12 ರೀ, 4 3 12. 3 ಮತ್ತು 9 ಹೋಗ್ತೈತೆ ನೋಡಿ, ಹೊಡೆರಿ. 2 2, 3 3 9, 3 1. ಇನ್ನು ಹೋಗಂಗಿಲ್ಲ. ಇವಷ್ಟು ಗುಣಿಸ್ಬಿಡ್ರಿ, ಅದು ಲಸ್ ಆಗಿರ್ತೈತೆ. ಓಕೆ, ಯಾವ್ದು ಹೇಳ್ರಿ? 2 × 4 × 3 × 2 × 3 × 1 ಎಷ್ಟು ಬರುತ್ತೆ ನೋಡ್ರಿ. 2 4 8, 8 3 24, 24 2 48, 48 3 3 8 24, 3 4 12 14, 144 ಬಂತ್ರಿ. ಹಂಗಾರೆ ಲಸ ಎಷ್ಟು ಬಂತು ಹೇಳ್ರಿ? 144 ಬಂತ್ರಿ. ಏನಿದೆ ನೋಡ್ರಿ, 5 ಸೇರಿಸಿದಾಗ ಅಂದಾನ. ನೀವು ಪಟ್ನ ಏನು ಮಾಡ್ತೀರಿ ಅಂದ್ರೆ ಆಪ್ಷನ್ ಈ ಥರ ಇರ್ತಾವೆ. 149, 144, 139. ಆಪ್ಷನ್ ನಂಬರ್ ಡಿ ಇಸ್ 140 ಅಂತ ಕೊಟ್ಬಿಡ್ತಾನೆ. ಪಟ್ನ ಇದಕ್ಕೆ ಹಾಕಿಬಿಟ್ಟಿರ್ತೀರಿ. ಯಾಕಂದ್ರೆ ಸೇರಿಸಿದಾಗ ನಾನು ಪ್ಲಸ್ ಮಾಡಿಬಿಟ್ಟಿರ್ತೀರಿ. ಇಲ್ಲಾಂದ್ರೆ ಲೋಸ ಹಾಕೊಂಡಿರ್ತೀರ ಪಟ್ನ. ಇದು ಆನ್ಸರ್ ಅಲ್ಲ, ಇದು ಅಲ್ಲ, ಇದು ಅಲ್ಲ, ಇದು ಆನ್ಸರ್. ಎಷ್ಟನ್ನು ಸೇರಿಸಿದಾಗ ಅಂತ ಏನಾದರೂ ಕೊಟ್ಟಿದ್ದ ಅಂದ್ರೆ ಏನು ಮಾಡ್ಬೇಕಂತಂದ್ರೆ ಬಂದು ಲಸಾದೊಳಗೆ ಅದನ್ನು ಕಳಿಬೇಕು. ಇದನ್ನು ಕಳೆದ್ರೆ ಎಷ್ಟು ಬರ್ತೈತೆ ರೀ? 139. ಹಂಗಾರೆ ಆನ್ಸರ್ ಏನ್ರಿ ಈಗ? 139. ಅಂದ್ರೆ 139ಕ್ಕೆ 5 ಸೇರಿಸಿದ್ರೆ 144 ಕತ್ತಿ. ಈ 144 16, 18, 24ರಿಂದ ಪೂರ್ಣವಾಗಿ ಹೋಗ್ತೈತಿ. ಯಾವ ಚಿಕ್ಕ ಸಂಖ್ಯೆಗೆ 5 ಸೇರಿಸಿದಾಗ ಅಂತ ಏನಾದರೂ ಕೊಟ್ಟಿದ್ದ ಅಂತಂದ್ರೆ ಆ ಸಂಖ್ಯೆಗಳ ಲಸಾಕನ್ನು ಹಿಡ್ಕೊಂಡು ಅದ್ರೊಳಗೆ ಏನು ಮಾಡ್ಬೇಕು ಹೇಳ್ರಿ? ಆ ಎಷ್ಟು ಸಂಖ್ಯೆ ಸೇರಿಸನಲ್ಲ ಆ ಸಂಖ್ಯೆನ ಏನು ಮಾಡ್ಬೇಕು ಹೇಳ್ರಿ? ಮೈನಸ್ ಮಾಡ್ಬೇಕು. ಕ್ಲಿಯರ್? ಅರ್ಥ ಆಯ್ತಾ? ಎಸ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ್ರಿ. ಎಸ್, ಬನ್ನಿ ತೊಳೆ. ಯಾವ ಚಿಕ್ಕ ಸಂಖ್ಯೆಗೆ 8 ಸೇರಿಸಿದಾಗ ಅದು 21, 35 ಮತ್ತು 48ರಿಂದ ಪೂರ್ಣವಾಗಿ ಭಾಗಿಸಲ್ಪಡುವುದು? ಅಂದರೆ 21, 35, 48ರ ಲಸಾಕನ್ನು ಹಿಡ್ಕೊಂಡು ಏನು ಮಾಡ್ಬೇಕು ಹೇಳ್ರಿ? ಅದರೊಳಗೆ 8 ಕಳೆದು ಬಿಡಬೇಕು. ಹಾಗಾದರೆ ಇಲ್ಲಿ ನೋಡ್ರಿ, 21, 35, 48 ಯಾವ ಮಗ್ಯ ಬಾವುಕ ಹೇಳ್ರಿ? 7ರ ಮಗ್ಯ 3 ಅಂತ ಹೋಗೋದಿಲ್ಲ. 21 ಮತ್ತು 35 7ರ ಮಗ್ಯಾಗ ಹೋಗ್ತಾವ ನೋಡ್ರಿ. 7 3 21, 7 5 35, ಈ 48 ಹೋಗಂಗಿಲ್ಲ. ಯಾವ ಜಡಿ ಸಂಘ ಇಡ್ರಿ. 48 ಮತ್ತು 3 3ರ ಮಗ್ಯ ಬಾ ಹೋಗ್ಕ ನೋಡಿ. 3 1 5 5, 3 1 3, 1 ಉಳಿತು, 3 6 18. ಇನ್ನು ಹೋಗಂಗಿಲ್ಲ. ಇವಷ್ಟು ಗುಣಿಸ್ಬಿಡ್ರಿ ನೋಡ್ರಿ. ಲಸ 7 3 21, 21 1 21, 21 5 ಮತ್ತು 16ರಿಂದ ಗುಣಿಸ್ರಿ. 21 5, 5 1 5, 5 2 10. ಇದನ್ನು 16ರಿಂದ ಗುಣಿಸ್ರಿ. 16 5 80, 8 ಕೈಲ 0, 0 0 8, 16 1 16. ಹಂಗಾರೆ ಲೋಸ ಎಷ್ಟು ಬಂತು ಹೇಳ್ರಿ? 1680 ಬಂತ್ರಿ. ಅದ್ರೊಳಗೆ ಎಷ್ಟನ್ನು ಸೇರಿಸಾಕಂದಾನೆ? 8 ಅಂದಾನ. 8 ಕಳೆದ್ಬಿಡ್ರಿ. ಹಂಗಾರೆ ಏನು ಬರುತ್ತೆ ಹೇಳ್ರಿ? 1672. ಹಂಗಾದ್ರೆ 1672ಕ್ಕೆ 8 ಸೇರಿಸಿದ್ರೆ 1680 ಬರ್ತೈತಿ. ಆ 1680 ಅಂತಕ್ಕಂಥ ಅಂಕಿ 21, 35 ಮತ್ತು 48ರಿಂದ ಏನಾಗ್ತದೆ ಹೇಳ್ರಿ? ಪೂರ್ಣವಾಗಿ ಹೋಗ್ತೈತಿ. ಕ್ಲಿಯರ್? ಓಕೆ, ಇಂಥವು ಇನ್ನೆಸ್ಟ್ ಕ್ವಶನ್ ನೋಡೋಣ್ರಿ. ಮತ್ತೆ ಇದ್ರ ಮೇಲೆ ಮತ್ತೆ ಯಾವ ರೀತಿಯಾದಂಥ ಪ್ರಾಬ್ಲಮ್ಸನ್ನು ಕೇಳ್ತಾನೆ ಅನ್ನೋದನ್ನ ಇವಾಗ ನೋಡೋಣ. ಬರ್ರಿ. ಇಲ್ಲ ನೋಡಿ, ಒಂದು ಸ್ಥಳದಲ್ಲಿನ ಕೆಂಪು, ಹಳದಿ, ಹಸಿರು ಬಣ್ಣದ ರಸ್ತೆ ದೀಪಗಳು ಯಾವ ಹೇಳ್ರಿ? ಕೆಂಪು, ಹಸಿರು, ಹಳದಿ ಬಣ್ಣದ ರಸ್ತೆ ದೀಪಗಳು ಕ್ರಮವಾಗಿ 5, 10, 15 ನಿಮಿಷಗಳಿಗೊಮ್ಮೆ ಉರಿಯುತ್ತವೆ. ಇವೆಲ್ಲವೂ ಕೂಡಿ
ಕೂಡಿ ಆಗ್ಬೇಕ್ರಿ ಇದು ಸಾರಿ ಇದು ಕೂಡಿ ಮಾಡ್ಕೊರಿ ಕೂಡಿ ಒಮ್ಮೆ ಹತ್ತಿದ ನಂತರ ಮುಂದೆ ಯಾವ ಸಮಯಕ್ಕೆ ಕೂಡಿ ಉರಿಯುತ್ತವೆ ಉರಿದಂದ್ರೆ ಒಂದ ಹತ್ತುದಂದ್ರೂ ಕೂಡ ಒಂದೇ ಇದು ನಿಮಿಷಗಳಿಗೊಮ್ಮೆ ಉರಿಯುತ್ತವೆ ಆಗಬೇಕು ಉರಿಯುತ್ತವೆ ಅಂದರೆ ದೀಪ ಹತ್ತುತ್ತವೆ ಅಂದಾಗ ಈ ಥರ ಪ್ರಾಬ್ಲಮ್ ಕೊಟ್ಟಿದ್ದು ಅಂದರೆ ಏನು ಮಾಡ್ಬೇಕಂದ್ರೆ ಆ ಸಂಖ್ಯೆಗಳು ಲೋಸಾಕ ನೋಡ್ಕೋಬೇಕು ಅಷ್ಟೇ ಬೇರೆ ಏನೂ ಮಾಡೋಂಗಿಲ್ಲ ಕ್ಲಿಯರ್ ಓಕೆ ಬರ್ರಿ ಹಂಗಾರೆ 5 10 15 ಇವಕ್ಕರು ಲೋಸಾಕ ನೋಡ್ಕೊರಿ ಯಾವ ಮಗ್ಯ ಭಾವಕ ನೋಡ್ರಿ 5ರ ಮಗ್ಯಾಗ ಹೋಗ್ತಾವೆ 5 1 5 5 2 10 5 3 15 ಕನ್ನಡ್ರಿ 5 1 5 5 2 10 10 3 ಎಷ್ಟು ಅಷ್ಟು ಗುಣಿಸ್ಬೇಕಂತಾರೆ 5 ಇಂಟು 1 ಇಂಟು 3 ಇಂಟು 2 ಅಥವಾ 2 ಇಂಟು 3 ಐತಲ್ಲ ಎಸ್ 5 1 5 5 2 10 10 3 30 ಹಂಗಾರೆ ಎಷ್ಟು ಸೆಕೆಂಡಿಗೆ ಹತ್ತವೇಳ್ರಿ ಸಾರಿ ಇಲ್ಲಿ ನಿಮಿಷ ಕೊಟ್ಟನಲ್ಲ ನಿಮಿಷ ಒಂದು ವೇಳೆ ಸೆಕೆಂಡ್ ಕೊಟ್ಟಿದ್ರೆ ಸೆಕೆಂಡ್ ಯಾವ ಕೇಳ್ತಾನೋ ಹೇಳಕ್ಕೆ ಬರೋಲ್ಲ ಹಂಗಾದ್ರೆ ಈ ಮೂರು ಒಟ್ಟಿಗೆ ಕೂಡಿ ಎಷ್ಟು ನಿಮಿಷದ ನಂತರ ಹತ್ತವೇಳ್ರಿ 30 ನಿಮಿಷದ ನಂತರ ಕೂಡೆ ಉರಿತಾವ ಕ್ಲಿಯರ್ ಆಯ್ತಾ ಎಸ್ ಈ ಥರಕ್ಕೆ ಕನ್ಫ್ಯೂಸ್ ಮಾಡ್ಕೊತಾನ ಡೈರೆಕ್ಟಾಗಿ ಲೋಸ ಕಂಡಿಡೀರಿ ಅಂತ ಯಾವಾಗಲೂ ಎಕ್ಸಾಮ್ದಾಗ ಕೇಳಲ್ಲ ನೆನಪಿನಾಗಿಲ್ಲ ಓಕೆ ನೆಕ್ಸ್ಟ್ ಕ್ವಶನ್ ತೊಗೊಂಡ್ರಿ ಹೇಗಾರ ಎಸ್ ಬಟ್ ಇಲ್ಲಿ ತೊಳಿ ಒಂದು ಶಾಲೆಯ ಕಿರಿಯ ತರಗತಿಯ ಅವಧಿ 30 ನಿಮಿಷ ಯಾವುದರ ಹೇಳ್ರಿ ಕಿರಿಯ ತರಗತಿಯ ಅವಧಿ 30 ನಿಮಿಷ ಹಿರಿಯ ತರಗತಿಯ ಅವಧಿ 50 ನಿಮಿಷ ಶಾಲೆ ಬೆಳಗ್ಗೆ 8 ಗಂಟೆಗೆ ಪ್ರಾರಂಭವಾದರೆ ಎಷ್ಟು ಸಮಯದ ನಂತರ ಎರಡೂ ವಿಭಾಗದ ಗಂಟೆಗಳು ಏಕಕಾಲಕ್ಕೆ ಕೂಡಿ ಬಾರಿಸುತ್ತವೆ ಅಂತೇಳಿ ಎಕ್ಸಾಮ್ದೊಳಗೆ ಕೇಳಿದಾನೆ ಎಸ್ ಆಲ್ರೆಡಿ ಇದನ್ನು ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ದೊಳಗೆ ಕೇಳಿಬಿಟ್ಟಿದ್ದಾನೆ ಸರಿ ಹಂಗಾರೆ ಇವಕ್ಕರು ಲೋಸಾಕ ನೋಡ್ಕೋಬೇಕಷ್ಟ 30 ಮತ್ತು 50 ಯಾವ ಮಗ್ಯ ಬೇಕಾ ನೋಡ್ರಿ 10ರ ಮಗ್ಯ 10 3 30 10 5 50 ಇನ್ನು ಹೋಗಲ್ಲ ಎಷ್ಟು ಬರ್ತೈತೆ ನೋಡ್ರಿ ಲೋಸ 10 3 30 35 150 ನಿಮಿಷ ಬಂತು 150 ನಿಮಿಷ ಬಂತ 150 ನಿಮಿಷ ಇದನ್ನು ಗಂಟೆಗೆ ಕನ್ವರ್ಟ್ ಮಾಡ್ಕೊರಿ ಒಂದು ಗಂಟೆಗೆ ಎಷ್ಟು ನಿಮಿಷ ರೀ 60 ನಿಮಿಷ ಓಕೆ ಒಂದು ಗಂಟೆಗೆ 60 ನಿಮಿಷ ಅಂದರೆ ಇದನ್ನು 60ರಿಂದ ಭಾಗಾಕಾರ ಮಾಡ್ಕೋಬೇಕು 60ರಿಂದ ಭಾಗಕ್ಕೆ ಈ ಜೀರೋ ಹೋಯ್ತು 2 3 ಸಾರಿ 3 2 6 3 5 15 ಓಕೆ ಅಂದರೆ 2.5 ಗಂಟೆ ಬರ್ತೈತಿ ಎಷ್ಟು ಬರುತ್ತೆ ಹೇಳ್ರಿ 2.5 ಗಂಟೆ ಅಂತಂದ್ರೆ ಅಂದರೆ ಇದು 5 2 ಅಂಶ ಬಂತಲ್ಲ ಇದನ್ನು ಗೊತ್ತಾಗಲಿ ಅಂದ್ರೆ 5ಅನ್ನು 2ರಿಂದ ಭಾಗಾಕಾರ ಮಾಡಿರಿ 2 2 4 1 ಉಳಿತ್ರೆ ಭಾಗಲಬ್ಧ ಸಂಖ್ಯೆಯನ್ನು ಪೂರ್ಣಾಂಕದಾಗ ಅಂಶವನ್ನು ಶೇಷವನ್ನು ಅಂಶದಾಗ ಭಾಜಕವನ್ನು ಛೇದಾಗ 2.5 ಗಂಟೆ ಬಂತು 2.5 ಗಂಟೆ ಅಂದರೆ ಶಾಲೆ ಯಾವಾಗ ಪ್ರಾರಂಭ ಆಗೈತ್ರಿ ಬೆಳಗ್ಗೆ 8 ಗಂಟೆಗೆ 8 ಗಂಟೆಗೆ 2.5 ಗಂಟೆಯನ್ನು ಕೂಡಿಸಿದ್ರೆ ಎಷ್ಟು ಬರ್ತೈತೆ ಹೇಳ್ರಿ 10.5 ಗಂಟೆ ಹಂಗಾದ್ರೆ ಎರಡೂ ತರಗತಿ ಎರಡೂ ಅವಧಿಯ ತರಗತಿಯ ಕಿರಿಯ ಮತ್ತು ಹಿರಿಯ ಅವಧಿಯ ತರಗತಿಗಳು ಒಟ್ಟಿಗೆ ಯಾವ ಸಮಯಕ್ಕೆ ಬಾರಿಸ್ತಾವೆ ಹೇಳ್ರಿ 10 ಗಂಟೆ 30 ನಿಮಿಷಕ್ಕೆ 10:30 ಅಂತೂ ಕೊಡ್ಬೋದು ಇಲ್ಲಾಂದ್ರೆ 10 ಗಂಟೆ 30 ನಿಮಿಷ ಅಂತಲೂ ಕೊಡ್ಬೋದು ಯಾವುದು ಕೊಡ್ತಾನೋ ಗೊತ್ತಿರಲ್ಲ ಆನ್ಸರ್ ಎರಡರೊಳಗೆ ಒಂದು ಆನ್ಸರನ್ನು ನಮಗೆ ಎಕ್ಸಾಮ್ದೊಳಗೆ ಏನು ಮಾಡ್ಬೋದು ಹೇಳ್ರಿ ಕೊಡ್ಬೋದು ಕ್ಲಿಯರ್ ಅರ್ಥ ಆಯ್ತಾ ಎಸ್ ಹಂಗಾರೆ ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ ಎಸ್ ಬನ್ನಿ ತೊಳೆ ನೆಕ್ಸ್ಟ್ ಕ್ವಶನ್ ನೋಡ್ರಿ 28 35 45 ಈ ರೀತಿ 3 ಮಕ್ಕಳ ಗುಂಪುಗಳಿದ್ದು ಪ್ರತಿ ಗುಂಪಿಗೆ ಸಮನಾಗಿ ಹಂಚಬಹುದಾದ ಮಾವಿನ ಹಣ್ಣುಗಳ ಕನಿಷ್ಠ ಸಂಖ್ಯೆ ಎಷ್ಟು ಅಂತ ಕೇಳ್ತಾನ ಹೆಂಗೆ ಕೇಳ್ತಾನೆ ಹೇಳಕ್ಕೆ ಬರಲ್ಲ ಎಕ್ಸಾಮ್ದೊಳಗೆ ಕ್ವಶನನ್ನು ಈ ಥರ ಬೇರೆ ಬೇರೆ ರೀತಿ ಒಳಗೆ ಕೇಳ್ತಾನೆ ಹಿಂಗೆ ಕೇಳಿದ್ರು ಕೂಡ ನಮಗೆ ಲೋಸಾಕ ಕಂಡುಹಿಡ್ಕೋಬೇಕು ಅನ್ನೋದು ಗೊತ್ತಿರಬೇಕಷ್ಟೇ ಮತ್ತೊಂದೇನೂ ಇಲ್ಲ ಹಂಗಾರೆ 28 35 45 ಯಾವ ಮಗ್ಯಾಗೂ ಬಾಹುಗುಲ 3 2 ಹೋಗ್ತಾನೋ 28 35 7ರ ಮಗ್ಯ ಹೋಗ್ತದೆ 35 45 5ರ ಮಗ್ಯ ಹೋಗಿ ಯಾವ್ದಾರ ಹೊಡೀರಿ ನಡೀತೈತೆ ಫಸ್ಟ್ 7ರಿಂದ ಹೊಡೀರಿ 7 4 28 7 5 35 45 ಯಾ ಜಟಿಸ್ ಹಂಗೆ ಇಡ್ರಿ ಇನ್ನು ಮತ್ತೆ 5ರಿಂದ ಹೋಗ್ತೈತೆ 4 ಇದಕ್ಕಿದ್ದಂಗೆ ಇಡ್ರಿ 5 1 5 5 9 45 ಇದು ಗುಣಿಸ್ರಿ 7 ಇಂಟು 5 ಇಂಟು 4 ಇಂಟು 1 ಇಂಟು 9 7 5 35 35 4 4 5 ಎಷ್ಟು ರೀ 20 4 3 12 1 2 14 ಅದನ್ನು 9ರಿಂದ ಗುಣಿಸಿ 9 0 0 9 4 36 9 1 9 3 12 ಹಂಗಾರೆ ಎಷ್ಟು ಬಂತು ಹೇಳ್ರಿ 1260 ಹಂಗಾರೆ ಹಂಚಬೇಕಾದ
ಮೂರು ಗುಂಪುಗಳಿಗೆ ಪ್ರತಿ ಗುಂಪಿಗೆ ಹಂಚಬೇಕಾದ ಮಾವಿನ ಹಣ್ಣುಗಳ ಸಮನಾಗಿ ಹಂಚಬೇಕಾದ ಮಾವಿನ ಹಣ್ಣುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ 1260. ಸಮನಾಗಿ ಹಂಚಬೇಕಾದ ಮಾವಿನ ಹಣ್ಣುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ 1260. ಕ್ಲಿಯರ್, ಅರ್ಥ ಆಯ್ತಾ? ಓಕೆ, ಯಾವ ರೀತಿಯಾಗಿ ಕೇಳ್ತಾನೋ ಗೊತ್ತಿರಲ್ಲ, ಪ್ರಶ್ನೆಯನ್ನು ಎಕ್ಸಾಮ್ ಒಳಗೆ ಕೇಳ್ತಿರ್ತಾನೆ. ಎಸ್, ಇನ್ನೊಂದು ಕ್ವಶನ್ ನೋಡೋಣ್ರಿ. ಬಾಯ್ ನೋಡ್ರಿ, ಇಲ್ಲಂದ್ರೆ ಎರಡು ಟ್ರಾಫಿಕ್ ದೀಪಗಳು ಕ್ರಮವಾಗಿ 40 ಮತ್ತು 32 ಸೆಕೆಂಡು ಅಂತರದಲ್ಲಿ ಉರಿಯುತ್ತವೆ. ಒಮ್ಮೆ ಕೂಡಿ ಉರಿದ ನಂತರ ಯಾವ ನಿರ್ದಿಷ್ಟ ಸಮಯಕ್ಕೆ ಅವೆರಡು ಕೂಡಿ ಉರಿಯುತ್ತವೆ ಅಂತ ಕೇಳಿದಾನೆ. ಇಲ್ಲಿ ಕೂಡ ಲಸಾಕ ನಡ್ಕೋಬೇಕಷ್ಟೇ. ಇಂಥದ್ದು ಇನ್ನೊಂದು ಪ್ರಾಬ್ಲಮ್ ನೋಡಿದ್ದೀವಿ, ಆದರೂ ಕೂಡ ಇನ್ನೊಂದು ನೋಡೋಣ. 40 ಮತ್ತು 32 ಲಸಾಕ ನಡ್ಕೋರಿ. ಯಾವ ಮಗ್ಯ ಹೋಗವ? 4 ಮಗ್ಯ ಹೋಗ್ತಾನೋ. 4 ಹತ್ತಲೇ 40, 4 ಎಂಟ್ಲೆ 32, ಮತ್ತು 2ರಿಂದ ಹೋಗ್ತದೆ. 2 5 10, 2 4 8. ಇನ್ನು ಹೋಗಂಗಿಲ್ಲ, ಅಷ್ಟು ಗುಣಿಸ್ಬಿಡ್ರಿ. 4 2 8, 8 5 40, 44 120. ಹಂಗಾರೆ 2 ಸೆಕೆಂಡ್ ಕೇಳ್ರಿ, 120 ಸೆಕೆಂಡು. ಒಂದು ವೇಳೆ ಇದನ್ನು ಆನ್ಸರ್ ಕನ್ಫ್ಯೂಸ್ ಮಾಡಿ ಕೇಳ್ತಾನೆ. ಓಕೆ, 120 ಸೆಕೆಂಡ್ ಕೊಟ್ಟು 130 ಸೆಕೆಂಡ್, ಆಮೇಲೆ 150 ಸೆಕೆಂಡ್, ಆಮೇಲೆ 160 ಸೆಕೆಂಡ್ ಅಂದ್ಕೊಟ್ಟು ಕನ್ಫ್ಯೂಸ್ ಮಾಡಿ 2 ಮಿನಿಟ್ಸ್ ಅಂತ ಕೊಟ್ಬಿಟ್ಟಿರ್ತಾನೆ. 120 ಸೆಕೆಂಡ್ ಅಂದರೂ ಒಂದ, 2 ನಿಮಿಷ ಅಂದರೂ ಕೂಡ ಒಂದೇ. ಕ್ಲಿಯರ್? ಓಕೆ, 120 ಸೆಕೆಂಡ್ ಕೊಟ್ಟಿದ್ದ ಅದೇ ಆನ್ಸರು. ಓಕೆ, ಯಾಕೆ ವಿಶೇಷವಾಗಿ ಪ್ರಶ್ನೆಯನ್ನು ಸೆಕೆಂಡ್ಗಳು ಕೊಟ್ಟಿದ್ದಂದ್ರೆ ಆನ್ಸರು ಸೆಕೆಂಡ್ಗಳು ಕೊಟ್ಟಿರ್ತಾನೆ. ಆಮೇಲೆ ಕನ್ಫ್ಯೂಸ್ ಮಾಡಿ ನಿಮಿಷದೊಳಗೂ ಕೂಡ ಕೊಡ್ಬೋದು, ಹೇಳಲಿಕ್ಕೆ ಬರಲ್ಲ. ಕ್ಲಿಯರ್, ಅರ್ಥ ಆಯ್ತಾ? ಎಸ್, ಹಂಗಾರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ್ರಿ. ಎಸ್, ಬೈ. ಇಲ್ಲಿ ತೊಳಿ, ಎರಡು ಸಂಖ್ಯೆಗಳ ಮೋಸ ಮತ್ತು ಲೋಸಗಳು ಕ್ರಮವಾಗಿ 2 ಮತ್ತು 12 ಆಗಿವೆ. ಅದರಲ್ಲಿ ಒಂದು ಸಂಖ್ಯೆ 4 ಆದರೆ ಇನ್ನೊಂದು ಸಂಖ್ಯೆ ಎಷ್ಟು ಅಂತೇಳಿ ಎಕ್ಸಾಮ್ಗಳಿಗೆ ಕೇಳಿದಾನ. ಸರಿ, ಈ ಥರ ಕೊಟ್ಟಿದ್ದ ಅಂತಂದ್ರೆ ಇಲ್ಲಿ ನೋಡ್ರೆ, ಸ್ವಲ್ಪ ಇದ್ರ ಬಗ್ಗೆ ಡೀಟೇಲ್ ಆಗಿ ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ. ತದನಂತರ ಅದ್ರ ಮೇಲೆ ಹೆಂಗೆ ಬರ್ತಾವ ಪ್ರಾಬ್ಲಮ್ ಅನ್ನೋದನ್ನ ನಾವು ನೋಡೋಣ. ಈ ಕಡೆ ನೋಡ್ರಿಲೆ, ಎರಡು ಸಂಖ್ಯೆಗಳು ಎ ಮತ್ತು ಬಿ ಆಗಿರಲಿ, ಮೋಸ ಮತ್ತು ಲೋಸಗಳು ಎಚ್ ಮತ್ತು ಎಲ್ ಆಗಿರಲಿ. ಕ್ಲಿಯರ್? ಎಸ್, ನಾ ಎರಡು ಸಂಖ್ಯೆಗಳನ್ನ ಎ ಬಿ ಅಂತ ತೊಗೊಂಡೇನಿ. ಮೋಸ ಮತ್ತು ಲೋಸ ಅಂದ್ರೆ ಎಚ್ ಅಂದ್ರೆ ಮೋಸ, ಎಲ್ ಅಂದ್ರೆ ಲೋಸ. ಸರಿ, ಎರಡು ಸಂಖ್ಯೆಗಳನ್ನು ಕೊಟ್ಟು ಮೋಸ ಮತ್ತು ಲೋಸ ಕೇಳ್ಬೋದು. ನೋಡ್ರಿ, ಒಂದು ವೇಳೆ ಮೋಸ ಮತ್ತು ಲೋಸ ಕೊಟ್ಟ ಏನ ಕೇಳಿದ ಅಂತಿಕೋ ನಾವು, ಎಚ್ ಇಂಟು ಎಲ್ ಡಿವೈಡೆಡ್ ಬೈ ಬಿ, ಈ ಫಾರ್ಮುಲಾ ಹಚ್ಚಬೇಕು. ಬಿ ಕೇಳಿದ್ರೆ ಬಿ ಇಜ್ಕಲ್ ಟು ಎಚ್ ಇಂಟು ಎಲ್ ಡಿವೈಡೆಡ್ ಬೈ ಎ ಹಚ್ಚಬೇಕು. ಒಂದು ವೇಳೆ ಮೋಸ ಕೇಳಿದಂದ್ರೆ ಎ ಇಂಟು ಬಿ ಡಿವೈಡೆಡ್ ಬೈ ಎಲ್, ಲೋಸ ಕೇಳಿದ್ರೆ ಎ ಇಂಟು ಬಿ ಡಿವೈಡೆಡ್ ಬೈ ಎಚ್. ಕ್ಲಿಯರ್? ನೆನಪಿನಾಗ ಇಟ್ಕೋರಿ, ಯಾವುದೇ ಎರಡು ಸಂಖ್ಯೆಗಳ ಕೊಟ್ಟು ಮೋಸ ಕೇಳಿದ ಅಂತಂದ್ರೆ ಎ ಇಂಟು ಬಿ ಡಿವೈಡೆಡ್ ಬೈ ಎಲ್ ಅಂದರೆ ಎರಡು ಸಂಖ್ಯೆಗಳನ್ನ ಗುಣಿಸಿ ಲೋಸದಿಂದ ಭಾಗಾಕಾರ ಮಾಡಬೇಕು. ಓಕೆ, ಎರಡು ಸಂಖ್ಯೆಗಳನ್ನ ಕೊಟ್ಟು ಲೋಸ ಕೇಳಿದಂದ್ರೆ ಎರಡು ಸಂಖ್ಯೆಗಳನ್ನ ಗುಣಿಸಿ ಮೋಸದಿಂದ ಭಾಗಿಸ್ಬೇಕು. ಇಲ್ಲ ಅಂದ್ರೆ ಮೋಸ ಮತ್ತು ಲೋಸ ಕೊಟ್ಟು ಒಂದು ಸಂಖ್ಯೆ ಕೇಳಿದ ಅಂತಂದ್ರೆ ಎರಡು ಲೋಸ ಮತ್ತು ಮೋಸಗಳನ್ನ ಗುಣಿಸಿ ಇನ್ನೊಂದು ಸಂಖ್ಯೆಯಿಂದ ಭಾಗಾಕಾರ. ಎ ಕೇಳಿದ್ರೆ ಡಿವೈಡೆಡ್ ಬೈ ಬಿ, ಬಿ ಕೇಳಿದ್ರೆ ಡಿವೈಡೆಡ್ ಬೈ ಎ. ಇದನ್ನ ಏನನ್ಬೋದಂದ್ರೆ ಇಲ್ಲಿ ನೋಡಿ, ಎ ಇಂಟು ಬಿ ಇಜ್ಕಲ್ ಟು ಎಚ್ ಇಂಟು ಎಲ್. ಇದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ರೆ. ಯಾವುದೇ ಎರಡು ಸಂಖ್ಯೆಗಳ ಗುಣಲಬ್ಧದ ಮೊತ್ತವು ಆ ಎರಡೂ ಸಂಖ್ಯೆಗಳ ಮೋಸ ಮತ್ತು ಲೋಸಗಳ ಗುಣಲಬ್ಧದ ಮೊತ್ತಕ್ಕೆ ಯಾವಾಗಲೂ ಏನಿರುತ್ತದೆ ಅಂದ್ರೆ ಸಮವಾಗಿರುತ್ತದೆ. ನಾಳೆ ಎಕ್ಸಾಮ್ ಕೇಳ್ತಾನ್ರಿ, ಯಾವುದೇ ಎರಡು ಸಂಖ್ಯೆಗಳ ಗುಣಲಬ್ಧದ ಮೊತ್ತವು ಆ ಎರಡೂ ಸಂಖ್ಯೆಗಳ ಮೋಸ ಮತ್ತು ಲೋಸಗಳ ಗುಣಲಬ್ಧದ ಮೊತ್ತಕ್ಕೆ, ಅಥವಾ ಉಲ್ಟಾನು ಕೇಳ್ಬೋದು, ಯಾವುದೇ ಎರಡು ಲೋಸ ಮತ್ತು ಮೋಸಗಳ ಗುಣಲಬ್ಧದ ಮೊತ್ತವು ಆ ಎರಡೂ ಸಂಖ್ಯೆಗಳ ಗುಣಲಬ್ಧದ ಮೊತ್ತಕ್ಕೆ ಇದಾಗಿರುತ್ತದೆ ಅಂದ್ಕೊಟ್ಟಿರ್ತಾನ. ಕೆಳಗಿರ್ತದೆ ವಿರುದ್ಧವಾಗಿರುತ್ತದೆ, ಸಮವಾಗಿರುತ್ತದೆ, ವ್ಯತ್ಯಾಸವಾಗಿರುತ್ತದೆ, ಯಾವುದೂ ಅಲ್ಲ ಅಂದ್ಕೊಟ್ಟಿರ್ತಾನೆ. ಯಾವಾಗಲೂ ಏನಿರುತ್ತೆ ಅಂದ್ರೆ ಸಮವಾಗಿರುತ್ತದೆ. ಹೆಂಗೆ ಅನ್ನೋದು ಆಮೇಲೆ ಹೇಳ್ತಾನೆ. ಎಸ್, ನೋಡ್ರಿ, ಎರಡು ಸಂಖ್ಯೆಗಳ ಮೋಸ ಮತ್ತು ಲೋಸಗಳ ಕೊಟ್ಟಾನ ಕ್ರಮವಾಗಿ. ಮೋಸ ಎಷ್ಟು ಕೊಟ್ಟಾನ ಹೇಳ್ರಿ? 2 ಕೊಟ್ಟಾನ. ಲೋಸ ಎಷ್ಟು ಕೊಟ್ಟಾನ್ರಿ? ಲೋಸ ಎಷ್ಟು ಕೊಟ್ಟಾನ ನೋಡ್ರಿ? ಮೋಸ 2 ಕೊಟ್ಟಿದ್ದ, ಲೋಸ ಎಷ್ಟು ಕೊಟ್ಟಾನ?
12 ಕೊಟ್ಟಾನ. ಒಂದು ಸಂಖ್ಯೆ ಎ ಅಂದ್ರೆ ಎಷ್ಟು ಕೊಟ್ಟಾನ್ರಿ 4 ಕೊಟ್ಟಾನ. ಇನ್ನೊಂದು ಸಂಖ್ಯೆ ಎಷ್ಟು ಅಂತೇಳಿ ಕೇಳಿದಾನ. ಹಂಗಾರೆ ಬಿದ ಸೂತ್ರ ಏನ್ರಿ H ಇಂಟು L ಡಿವೈಡೆಡ್ ಬೈ ಎ ಮಾಡ್ರಿ. ಬಿ ಇಸ್ ಈಕ್ವಲ್ ಟು 2 ಇಂಟು 12 ಡಿವೈಡೆಡ್ ಬೈ 4. 4 ಒಂದ್ಲೆ 4 ಮೂರ್ಲೆ 2 ಮೂರ್ಲೆ ಎಷ್ಟು ಹೇಳ್ರಿ 6. ಹಂಗಾರೆ ಇನ್ನೊಂದು ಸಂಖ್ಯೆ ಎಷ್ಟು ಹೇಳ್ರಿ 6. ಸರಿನಾ? ಇಲ್ಲ ಅಂತಂದ್ರೆ ಅದ್ರ ತಾಳೆ ನೋಡ್ರಿ ಕರೆಕ್ಟಾಗಿ ಬರ್ತೈತಿಲ್ಲ ಅಂದ್ರೆ ಮೊದಲು ಒಂದು ಸಂಖ್ಯೆ ಎಷ್ಟಿತ್ರಿ ಎ ಅಂದ್ರೆ ಎಷ್ಟು ಕೊಟ್ಟಿದ್ದಿಲ್ಲ 4. ಬಿ ಅಂದ್ರೆ ನಾವು ಕಂಡು ಹಿಡಿದಿದ್ದು 6 ಬಂದೈತಿ. ಮಸ ಎಷ್ಟಿತ್ತು 2 ಇತ್ತು. ಲೋಸ ಎಷ್ಟಿತ್ರಿ 12 ಇತ್ತು. 6 4 24 12 2 ಎಷ್ಟು ರೀ 24. ಸರಿ ಬಂತು. ಹಾಗಾದರೆ ಯಾವುದೇ ಎರಡು ಸಂಖ್ಯೆಗಳ ಗುಣಲಬ್ಧದ ಮೊತ್ತವು ಆ ಎರಡೂ ಸಂಖ್ಯೆಗಳ ಲೋಸ ಮತ್ತು ಮೋಸಗಳ ಗುಣಲಬ್ಧದ ಮೊತ್ತಕ್ಕೆ ಯಾವಾಗಲೂ ಏನಾಗಿರ್ತದೆ ಹೇಳ್ರಿ ಸಮವಾಗಿರುತ್ತದೆ. ಕ್ಲಿಯರ್? ಅರ್ಥ ಆಯ್ತಾ? ಎಸ್, ಇವು ಎಕ್ಸಾಮ್ದಾಗ ಇವು ಯಾವನು ಸೂತ್ರ ನೆನಪಿನಾಗ ಇಟ್ಕೊಳಕ್ಕೆ ಹೋಗ್ಬಾಡ್ರಿ. ಓಕೆ, ಇವನು ಏನು ಮಾಡೋಕೆ ಹೋಗ್ಬಾಡ್ರಿ. ಓಕೆ, ಡೈರೆಕ್ಟಾಗಿ ಸಿಂಪಲ್ ಆಗಿ ಆನ್ಸರನ್ನು ಮಾಡ್ಬೋದು. ಏನಂತಂದ್ರೆ ಎರಡು ಸಂಖ್ಯೆಗಳನ್ನ ಕೊಟ್ಟ ಲಸಾರ ಕೇಳಿ ಮೋಸಾರ ಕೇಳಿ, ಅಥವಾ ಎರಡೂ ಸಂಖ್ಯೆಗಳ ಮೋಸ ಮತ್ತು ಲಸ ಕೊಟ್ಟು ಇನ್ನೊಂದು ಸಂಖ್ಯೆ ಕೇಳಿ, ಒಟ್ಟ ತಲೆ ಕೆಡಿಸಬೇಡ್ರಿ. ಮೊದಲನೇ ಎರಡು ಸಂಖ್ಯೆಯನ್ನು ಗುಣಿಸ್ಬೇಕು, ಮೂರನೇ ಸಂಖ್ಯೆಯಿಂದ ಭಾಗಾಕಾರ ಮಾಡಿಬಿಡ್ಬೇಕು. ಅಂದ್ರೆ 2 ಇಂಟು ಮೊದಲೇ ಎರಡು ಸಂಖ್ಯೆ 2 ಮತ್ತು 12 ಐತಿಲ್ರಿ, ಇವನು ಗುಣಿಸ್ಬೇಕು. ಮೂರನೇ ಸಂಖ್ಯೆ ಎಷ್ಟೈತಿ ಅದರಿಂದ ಭಾಗಾಕಾರ ಮಾಡ್ಬೇಕು. 4 ಒಂದ್ಲೆ 4 ಮೂರ್ಲೆ 3 2 ಎಷ್ಟು. ಇವು ಯಾವ ಸೂತ್ರವನ್ನು ನೆನಪಿಟ್ಕೊಳಕ್ಕೆ ಹೋಗ್ಬಾಡ್ರಿ, ಡೈರೆಕ್ಟ್ ಆಗಿ ಮಾಡ್ರಿ. 3 ಸಂಖ್ಯೆ ಕೊಟ್ಟಿದ್ದ ಮೊದಲೆರಡು ಸಂಖ್ಯೆಗಳನ್ನ ಗುಣಿಸಿ ಮೂರನೇ ಸಂಖ್ಯೆಯಿಂದ ಭಾಗಿಸ್ಬೇಕು. ಒಂದು ವೇಳೆ ಎರಡೇ ಸಂಖ್ಯೆಯನ್ನು ಕೊಟ್ಟಿದ್ದ ಅಂತಿಕೊಂಡು ನೀವು ದೊಡ್ಡ ಸಂಖ್ಯೆಯನ್ನು ಚಿಕ್ಕ ಸಂಖ್ಯೆಯಿಂದ ಭಾಗಾಕಾರ ಮಾಡಿಬಿಡ್ಬೇಕು. ಕ್ಲಿಯರ್? ಅರ್ಥ ಐತ್ರಿ? ಎಸ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎಸ್, ಬರ್ ಇಲ್ಲ. ಎರಡು ಸಂಖ್ಯೆಗಳ ಮೋಸ ಮತ್ತು ಲೋಸಗಳ ಗುಣಲಬ್ಧವು ಅಥವಾ ಲೋಸ ಮತ್ತು ಮೋಸಗಳ ಗುಣಲಬ್ಧವು 364 ಆದರೆ ಅದರಲ್ಲಿ ಒಂದು ಸಂಖ್ಯೆ 14 ಆದರೆ ಇನ್ನೊಂದು ಸಂಖ್ಯೆ ಎಷ್ಟು ಅಂತೇಳಿ ಎಕ್ಸಾಮ್ದೊಳಗೆ ಕೇಳಿದಾನ. ಕ್ಲಿಯರ್? ಅರ್ಥ ಆಯ್ತಾ? ಎಸ್, ಇಲ್ಲಿ ಎರಡು ಸಂಖ್ಯೆ ಕೊಟ್ಟನ ಅಂದಾಗ ದೊಡ್ಡ ಸಂಖ್ಯೆಯನ್ನು ಚಿಕ್ಕ ಸಂಖ್ಯೆಯಿಂದ ಭಾಗಾಕಾರ ಮಾಡಿಬಿಡ್ರಿ. ಸೂತ್ರ ಈ ಥರ ಏನು ಬರೆಯೋಕೋಬೇಡ್ರಿ. 364ನ್ನ 14ರಿಂದ ಭಾಗಾಕಾರ ಮಾಡ್ರಿ. 2ರಿಂದ ಹೋಗ್ತದೆ ನೋಡಿ. 2 ಒಳ್ಳೆ 14, 2 ಒಂದ್ಲೆ 2, 1 ಉಳಿತು, 2 ಎಂಟ್ಲೆ 16, 2 2 4. ಇನ್ನು 7ರಿಂದ ಡೈರೆಕ್ಟಾಗಿ 7 ಒಂದ್ಲೆ 7, 2 14, 4 ಉಳಿತು, 7 6 42. ಹಂಗಾರೆ ಎಷ್ಟು ಬಂತು ಹೇಳ್ರಿ 26. ಕ್ಲಿಯರ್? ಅರ್ಥ ಆಯ್ತಾ? ಒಟ್ಟ ಏನಂತಂದ್ರೆ 3 ಅಂಕಿ ಕೊಟ್ಟಿದ್ರೆ ಮೊದಲೇದು 2 ಗುಣಿಸ್ರಿ, ಮೂರನೇ ಅಂಕಿಯಿಂದ ಭಾಗಿಸ್ರಿ. 2 ಅಂಕಿ ಕೊಟ್ಟಿದ್ರೆ ದೊಡ್ಡ ಅಂಕಿಯನ್ನು ಚಿಕ್ಕ ಅಂಕಿಯಿಂದ ಭಾಗಾಕಾರ ಮಾಡಿಬೇಡ್ರಿ. ಎಸ್, ಇಂಥದ ಇನ್ನೊಂದು ಕ್ವಶನ್ ನೋಡೋಣ್ರಿ. ಎಸ್, ಬರ್ ಇಲ್ಲ. ಎರಡು ಸಂಖ್ಯೆಗಳು ಕ್ರಮವಾಗಿ 6 ಮತ್ತು 9 ಆಗಿವೆ. ಮಸ 3 ಆದರೆ ಲಸ ಎಷ್ಟು ಅಂತೇಳಿ ಕೊಟ್ಟಿದ್ದಾನೆ. ಹಂಗಾರೆ ಮೊದಲೇ 3 ಅಂಕಿ ಇದಾವ. ಮೊದಲೇದು 2 ಸಂಖ್ಯೆಯನ್ನು ಗುಣಿಸ್ರಿ, ಮೂರನೇ ಅಂಕಿಯಿಂದ ಭಾಗಾಕಾರ ಮಾಡಿಬಿಡ್ರಿ. 3 ಒಂದ್ಲೆ 3 ಮೂರ್ಲೆ 6 ಮೂರ್ಲೆ ಎಷ್ಟು ರೀ. ಹಂಗಾದ್ರೆ ಅವುಗಳ ಲಸ ಎಷ್ಟು ಹೇಳ್ರಿ 18. ಇಟ್ಟು ಸಿಂಪಲ್ ಆಗಿ ಮಾಡ್ಬೋದು. ವಿತಿನ್ 5 ಸೆಕೆಂಡ್ದೊಳಗೆ ಆನ್ಸರ್ ಬಂದ್ಬಿಡ್ತಾವೆ. ಸರಿನಾ? ಎಸ್, ಇನ್ನೊಂದು ಕ್ವಶನ್ ನೋಡೋಣ್ರಿ. ಎಸ್, ಬರ್ ತಗೊಳ್ಳಿ. 23ನೇ ನೋಡಿ. ಎರಡು ಸಂಖ್ಯೆಗಳ ಗುಣಲಬ್ಧ 3072 ಆಗಿದೆ. ಎರಡು ಸಂಖ್ಯೆಗಳ ಗುಣಲಬ್ಧ ಎಷ್ಟೈತೆ ಹೇಳ್ರಿ 3072 ಆಗೈತಿ. ಅವುಗಳ ಲಸ 192 ಆದರೆ ಮೋಸ ಎಷ್ಟು ಅಂಕಿ ಇದನ? ಇಲ್ಲಿ 2 ಅಂಕಿ ಅದಾವ. ದೊಡ್ಡ ಅಂಕಿಯನ್ನು ಚಿಕ್ಕ ಅಂಕಿಯಿಂದ ಭಾಗಾಕಾರ ಮಾಡಿಬಿಡ್ರಿ. 3072ನ್ನ 192ರಿಂದ 4ರಿಂದ ಭಾಗ ಹೋಗ್ತದೆ ನೋಡ್ರಿ. ಕಟ್ತಾ ಹೊಡೀರಿ. ಎಷ್ಟು ಬರುತ್ತೆ ನೋಡ್ರಿ? 4 4 16. ಎಷ್ಟು ಉಳಿತು? 3 ಉಳಿತು. 4 8 32, 4 7 28, 2 ಉಳಿತು. 4 6 24, 3 ಉಳಿತು. 4 8 32. ಮತ್ತು 4ರಿಂದನ ಹೊಡೀರಿ. 4 1 4 2, 4 1 3 ಉಳಿತು. 4 9 36, 4 2 8. ಡೈರೆಕ್ಟ್ 12ರಿಂದ ಹೊಡೆದು ಬಿಡ್ರಿ. 12 1 12, 12 1 12, 7 ಉಳಿತು. 12 6 72. ಅದಾದರೆ ಅವುಗಳ ಲಸ ಎಷ್ಟು ಬರ್ತೈತೆ ಹೇಳ್ರಿ 16 ಬರ್ತೈತಿ. ಓಕೆ, ಅಂದ್ರೆ 16 ಮತ್ತು 16 ಮತ್ತು ಇಲ್ಲೇ 192ನ್ನು ಗುಣಿಸ್ರಿ 3072. ಯಾವುದೇ ಎರಡು ಸಂಖ್ಯೆಗಳ ಗುಣಲಬ್ಧದ ಮೊತ್ತವು ಆ ಎರಡೂ ಸಂಖ್ಯೆಗಳ ಮೋಸ ಮತ್ತು ಲಸಗಳ ಗುಣಲಬ್ಧದ ಮೊತ್ತಕ್ಕೆ ಯಾವಾಗಲೂ ಏನಾಗಿರ್ತೈತೆ ಹೇಳ್ರಿ ಸಮವಾಗಿರುತ್ತದೆ. ಎಸ್, ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ಎಸ್, ಬರ್ ತಗೊಳ್ಳಿ. ಇಲ್ಲಿ ನೋಡ್ರಿ,
ಎರಡು ಸಂಖ್ಯೆಗಳ ಲಸಾ 48 ಆಗಿದೆ. ಅವುಗಳ ಆ ಸಂಖ್ಯೆಗಳು 3:2 ಹಾಗಾದರೆ ಆ ಸಂಖ್ಯೆಗಳ ಮೊತ್ತವೆಷ್ಟು ಅಂತೇಳಿ ಇದನ್ನು ಆಲ್ರೆಡಿ RRB ಎಕ್ಸಾಮ್ದೊಳಗೆ ಕೇಳಿದಾನ. ಕನ್ಫ್ಯೂಸ್ ಮಾಡಿ ಕೇಳಿದ ನೋಡ್ರಿ. ಡೈರೆಕ್ಟಾಗಿ ಅಂಕಿಯನ್ನು ಕೊಟ್ಟಿದ್ರು ಮಾಡ್ಬೋದಾಗಿತ್ತು ರೀ. ಅಂಕಿಗಳನ್ನು ಅನುಪಾತದ ಆಧಾರ ಮೇಲಿಂದ ಕೇಳಿದಾನ. ಇಲ್ಲಿ ಏನು ಕೇಳ್ಬೋದು ಅಂದ್ರೆ ಮೊತ್ತನೂ ಕೇಳ್ಬೋದು, ಮೋಸನೂ. ಇದೇ ಕ್ವಶನ್ಕ ಮೋಸನೂ ಕೇಳ್ಬೋದು. ನಾವು ಎರಡು ನೋಡೋಣ. ಲಸ ಎಷ್ಟು ಕೊಟ್ಟಾನ ಹೇಳ್ರಿ? 48 ಕೊಟ್ಟನ. ಆ ಸಂಖ್ಯೆಗಳು ನಾವು AB ಅಂತ ತಿಳ್ಕೊಂಡು, ಒಂದು ಸಂಖ್ಯೆ 2 ಐತ್ರಿ, ಇನ್ನೊಂದು ಸಂಖ್ಯೆ ಎಷ್ಟೈತೆ ಹೇಳ್ರಿ? 3 ಐತಿ. ಸರಿನಾ? ಎಸ್, ಅನುಪಾತ ಅದು ಏನಾದರೂ ಕೊಟ್ಟಿದ್ದ ಅಂತಂದ್ರೆ ಏನು ಮಾಡಬೇಕು ಅಂತಂದ್ರೆ, ನೆನಪು ನೋಡ್ರಿ, ಸಂಖ್ಯೆಗಳ ನಮಗೆ ಬೇಕಾದ್ರೆ ಏನು ಮಾಡಬೇಕು ಅಂತಂದ್ರೆ, ಲಸ ಕೊಟ್ಟಿದ್ದಂದ್ರೆ ಆ ಲಸನ ಅನುಪಾತದ ಸಂಖ್ಯೆಯಿಂದ ಭಾಗಾಕಾರ ಮಾಡ್ಬೇಕ್ರಿ. ಹಂಗಾರೆ ಒಂದನೇ ಅಂಕಿ ಬರ್ಬೇಕಾದ್ರೆ ಈ 48 ಲಸನ ಏದ ಅನುಪಾತ ಎಷ್ಟೈತ್ರಿ? 2 ಐತಿಲ್ರಿ. ಈ 2ರಿಂದ ಭಾಗಾಕಾರ ಮಾಡಿಬಿಡ್ಬೇಕು. 2 1 2 2 2 4. ಹಂಗಾರೆ ಏದ ಬೆಲೆ ಎಷ್ಟು ಬಂತು ಹೇಳ್ರಿ? 24 ಬಂತ್ರಿ. ಏದ ಬೆಲೆ ಎಷ್ಟು ಬಂತು ಹೇಳ್ರಿ? 24 ಬಂತು. ಇನ್ನು ಬಿ ಬೇಕಾದ್ರೆ 48 ಬಿದ ಅನುಪಾತ ಎಷ್ಟೈತ್ರಿ? 3ರಿಂದ ಭಾಗಿಸ್ಬೇಕು. 3 1 3 1 3, 1 ಉಳಿತು, 3 6 18. ಹಂಗಾರೆ ಎಷ್ಟು ಬಂತು ಹೇಳ್ರಿ? 16. ಇದ ಕ್ವಶನ್ಕ ಆ ಸಂಖ್ಯೆಗಳು ಯಾವುವು ಅಂತ ಕೇಳಿದ್ರೆ 24 16 ಅನ್ಬೋದ. ಬಟ್ ಅವ್ನು ಏನು ಕೇಳಿದ ನೋಡ್ರಿ, ಆ ಸಂಖ್ಯೆಗಳ ಮೊತ್ತವೆಷ್ಟು ಅಂತ ಕೇಳಿದಾನ. ಹಂಗಾರೆ A 24 ಬಂದೈತಿ, B 16 ಬಂದೈತಿ. 24ಕ್ಕೆ 16 ಕೂಡಿಸಿದ್ರೆ ಎಷ್ಟು ಬರುತ್ತೆ ಹೇಳ್ರಿ? 40. ಇದನ್ನ ಆಲ್ರೆಡಿ ಏನು ಮಾಡಿದ ನೋಡ್ರಿ, ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಕೇಳಿಬಿಟ್ಟಿದ್ದಾನ. ಓಕೆ, ಇದಕ್ಕೆ ಏನು ಕೇಳ್ಬೋದು ಹೇಳ್ರಿ? ಮೋಸನೂ ಕೇಳ್ಬೋದು. ಮೋಸ ಕೇಳಿದ್ದ ಅಂತಂದ್ರೆ ಏನು ಮಾಡ್ಬೇಕಂತಂದ್ರೆ ಈ ಎರಡೂ ಸಂಖ್ಯೆಗಳನ್ನ ಗುಣಿಸಿ ಲಸಾದಿಂದ ಭಾಗಾಕಾರ ಮಾಡಬೇಕು. ಮೋಸ = 24 × 16 ಡಿವೈಡೆಡ್ ಬೈ 48. 24 1 24 2 1 2 8. ಹಂಗಾರೆ ಮೋಸ ಎಷ್ಟು ಬರುತ್ತೆ ಹೇಳ್ರಿ? 8 ಬರುತ್ತೆ ನೋಡ್ರಿ. ಆ ಸಂಖ್ಯೆಗಳು ಯಾವುವು ಅಂತ ಎಕ್ಸಾಮ್ ಕೇಳ್ಬೋದ? ಆ ಸಂಖ್ಯೆಗಳ ಮೊತ್ತವೆಷ್ಟು ಅಂತ ಕೇಳ್ಬೋದ? ಮೋಸ ಕೇಳ್ಬೋದ? ಓಕೆ, ಯಾವ್ದು ಕೇಳ್ತಾನೋ ಕೇಳೋದಿಲ್ಲ, ಬಟ್ ವ್ಯತ್ಯಾಸ ಕೇಳೋಲ್ಲ. ವಿಶೇಷವಾಗಿ ವ್ಯತ್ಯಾಸ ಕೇಳಲ್ಲ. ಯಾಕಂತಂದ್ರೆ 24ರಾಗ 16 ಕಳೀರಿ, ಏನು ಬರುತ್ತೆ ಹೇಳ್ರಿ? 8 ಬರುತ್ತೆ. ವ್ಯತ್ಯಾಸವೇ ಆ ಸಂಖ್ಯೆಗಳ ಮೋಸ ಆಗಿರುತ್ತದೆ. ಅದಕ್ಕೋಸ್ಕರ ವ್ಯತ್ಯಾಸವನ್ನ ಕೇಳಲ್ಲ. ಏನು ಕೇಳ್ಬೋದು ಹೇಳ್ರಿ? ಮೊತ್ತ ಕೇಳ್ಬೋದು, ಆ ಸಂಖ್ಯೆಗಳು ಯಾವುವು ಅಂತ ಕೇಳ್ಬೋದು, ಜೊತೆಗೆ ಏನು ಕೇಳ್ಬೋದು ಹೇಳ್ರಿ? ಆ ಸಂಖ್ಯೆಗಳ ಮೊತ್ತವೆಷ್ಟು ಅಂತ ಕೇಳ್ಬೋದು, ಮೋಸ ಕೇಳ್ಬೋದು. ಯಾವುದು ಕೇಳ್ತಾನ ಗೊತ್ತಿರೋಲ್ಲ. ಹಂಗಾರೆ ಮೋಸ ಕೊಟ್ಟು ಸಂಖ್ಯೆಗಳನ್ನ ಅನುಪಾತದೊಳಗೆ ಕೊಟ್ಟಂತಹ ಸಂದರ್ಭದೊಳಗೆ ಏನು ಮಾಡ್ಬೇಕಂತಂದ್ರೆ, ನಮಗೆ ಸಂಖ್ಯೆಗಳು ಬೇಕಾದ್ರೆ ಮೋಸನ್ನ ಅನುಪಾತದ ಸಂಖ್ಯೆಯಿಂದ ಭಾಗಾಕಾರ ಮಾಡಿಬಿಟ್ರೆ ಏನು ಬರ್ತಾವೆ ಹೇಳ್ರಿ? ಡೈರೆಕ್ಟ್ ಆಗಿ ಆನ್ಸರ್ ಬರ್ತದೆ. ಕ್ಲಿಯರ್? ಅರ್ಥ ಆಯ್ತಾ? ಈ ರೀತಿಯಾಗಿ ಲಸ ಮತ್ತು ಮೋಸ ಆದ್ಮೇಲೆ ಪ್ರಾಬ್ಲಮ್ಸ್ ಅನ್ನ ಕೇಳ್ತಿರ್ತಾನ. ಇಂಥದ ಇನ್ನೊಂದು ಕ್ವಶನ್ ನೋಡೋಣ್ರಿ. ಎಸ್, ಬರ್ ಇಲ್ಲ. ಎಸ್ ನೋಡ್ರಿ, ಎರಡು ಸಂಖ್ಯೆಗಳು 3:4 ಅವುಗಳ ಮೋಸ 4 ಆದರೆ ಲಸ ಎಷ್ಟು ಅಂತೇಳಿ ಕೇಳಿದಾನ. ಆಗಲೇ ಏನು ಕೇಳಿದ್ದ ಹೇಳ್ರಿ? ಎರಡು ಸಂಖ್ಯೆಗಳ ಅನುಪಾತ ಕೊಟ್ಟು ಲಸ ಕೊಟ್ಟು ಮೋಸ ಕೇಳಿದ್ದ, ಮೊತ್ತ ಕೇಳಿದ್ದ. ಬಟ್ ಇಲ್ಲಿ ಏನು ಮಾಡಿದ ನೋಡ್ರಿ, ಮೋಸನ ಕೊಟ್ಟು ಏನು ಕೇಳಿದ ನೋಡ್ರಿ? ಲಸ ಅನ್ನ ಕೇಳಿದಾನ. ಲಸನ ಕೇಳ್ಬೋದು, ಆ ಸಂಖ್ಯೆಗಳು ಯಾವುವು ಅಂತ ಕೇಳ್ಬೋದು, ಇಲ್ಲ ಅಂತಂದ್ರೆ ಆ ಸಂಖ್ಯೆಗಳ ಮೊತ್ತವೆಷ್ಟು ಅಂತ ಕೇಳ್ಬೋದು. ವ್ಯತ್ಯಾಸ ಕೇಳೋಲ್ಲ. ಮೋಸನ ಏನಾಗಿರ್ತದೆ ಹೇಳ್ರಿ? ವ್ಯತ್ಯಾಸ ಆಗಿರತ್ತೆ. ಹಂಗಾರೆ ಆ ಸಂಖ್ಯೆಗಳ ಮೋಸ ಎಷ್ಟೈತೆ ಹೇಳ್ರಿ? 4 ಐತಿ. ಆ ಸಂಖ್ಯೆಗಳು ಯಾವ ಅನುಪಾತದೊಳಗದಾವ ಹೇಳ್ರಿ? 3:4. A B ಅಂತ ಇಟ್ಕೊಂಡು, ಹಂಗಾರೆ A ಮತ್ತು B ಅನ್ನು ಕಂಡುಹಿಡಿಬೇಕಾದ್ರೆ ಸರಿ ನೋಡ್ರಿ, ನೀವು ಭಾಳ ಇಂಪಾರ್ಟೆಂಟ್, ಸ್ವಲ್ಪ ಕನ್ಫ್ಯೂಸ್ ಆಗ್ತೈತಿದೆ. ಲಸ ಕೊಟ್ಟಿದ್ದ ಅಂದ್ರೆ ಆ ಸಂಖ್ಯೆ ಕಂಡುಹಿಡಿಬೇಕಾದ್ರೆ ಆ ಲಸನ್ನ ಆ ಸಂಖ್ಯೆಯಿಂದ ಭಾಗಾಕಾರ ಮಾಡಬೇಕು, ಅನುಪಾತದ ಸಂಖ್ಯೆಯಿಂದ ಭಾಗಾಕಾರ ಮಾಡಬೇಕು. ಬಟ್ ಮೋಸ ಕೊಟ್ಟು ಅನುಪಾತದ ಸಂಖ್ಯೆಗಳನ್ನ ಕೊಟ್ಟಿದ್ದ ಅಂತಂದ್ರೆ ಗುಣಾಕಾರ ಮಾಡ್ಕೋಬೇಕು. ಲಸ ಕೊಟ್ಟಿದ್ರೆ ಭಾಗಿಸ್ಬೇಕು, ಮೋಸ ಕೊಟ್ಟಿದ್ರೆ ಏನು ಮಾಡ್ಬೇಕು ಹೇಳ್ರಿ? ಗುಣಿಸ್ಬೇಕು. ನೆನಪಿಟ್ಕೋರಿ, ಭಾಳ ಇಂಪಾರ್ಟೆಂಟ್. ಲಸ ಕೊಟ್ಟಿದ್ರೆ ಏನು ಮಾಡ್ಬೇಕು ಹೇಳ್ರಿ? ಭಾಗಿಸ್ಬೇಕು. ಮೋಸ ಕೊಟ್ಟಿದ್ರೆ ಏನು ಮಾಡ್ಬೇಕು ಹೇಳ್ರಿ? ಗುಣಿಸ್ಬೇಕು. ಹಾಗಾದರೆ 4 ಮೋಸ ಎಷ್ಟೈತ್ರಿ? ಇಲ್ಲಿ 4 ಐತಲ್ಲ. ಓಕೆ, ಏದ ಅನುಪಾತ 3 ಐತಿ. 3 4 3 ಎಷ್ಟು ರೀ? 12. ಬಿ ಕಂಡು ಹಿಡ್ಕೊರಿ. B 4 ಐತಿ.
ಅದರ ಅನುಪಾತ ಕೂಡ ಇಲ್ಲಿ 4 ಐತಿ. 4 4 ಎಷ್ಟು ರೀ 16. ಒಂದು ಸಂಖ್ಯೆ 12 ಬಂತು, ಇನ್ನೊಂದು ಸಂಖ್ಯೆ ಎಷ್ಟು ಬಂತು ಹೇಳ್ರಿ 16 ಬಂತು. ಆ ಸಂಖ್ಯೆಗಳು ಯಾವುವು ಅಂತ ಕರೆ ಏನಾದರೂ ಎಕ್ಸಾಮ್ದೊಳಗೆ ಕೇಳಿದ ಅಂತಂದ್ರೆ ಆ ಸಂಖ್ಯೆಗಳು ಯಾವ ಬರ್ತಾವೆ ಹೇಳ್ರಿ 12 ಮತ್ತು 16. ಬಟ್ ಏನು ಕೇಳಿದಾನೆ ಹೇಳ್ರಿ ಲಸ ಕೇಳಿದಾನ. ಲಸ ಅಂತಂದ್ರ ಆ ಎರಡೂ ಸಂಖ್ಯೆಗಳನ್ನ ಗುಣಿಸಿ ಮೋಸದಿಂದ ಭಾಗಿಸ್ಬೇಕು. 12 × 16 ಅಪ್ಪನ ಮೋಸ ಎಷ್ಟು ರೀ 4. 4 1 4 4 12 4 ಎಷ್ಟು ರೀ 48. ಇದ್ರ ತಾಳೆ ನೋಡ್ರಿ ಕರೆಕ್ಟಾಗೆ ಬರ್ತದೆ. ಲಸ 48 ಮೋಸ 12 ಬಂದೈತಲ್ಲ 48 ಗುಂಡ್ಲೆ 4 = 12 × 16. ಸರಿನಾ? ಇಲ್ಲೇ ಗುಣಿಸ್ರಿ 16 2 32 3 ಇಲ್ಲ 16 1 16 3 1992 4 8 32 3 ಇಲ್ಲ 4 4 16 3 19. ಕ್ಲಿಯರ್ ಬರ್ತೈತಿ? ಹಾಗಾದರೆ ಯಾವುದೇ ಎರಡು ಸಂಖ್ಯೆಗಳ ಗುಣಲಬ್ಧದ ಮೊತ್ತವು ಆ ಎರಡೂ ಸಂಖ್ಯೆಗಳ ಮೋಸ ಮತ್ತು ಲೋಸಗಳ ಗುಣಲಬ್ಧದ ಮೊತ್ತಕ್ಕೆ ಯಾವಾಗಲೂ ಏನಾಗಿರುತ್ತೆ ಹೇಳ್ರಿ ಸಮವಾಗಿರುತ್ತದೆ. ಇಲ್ಲಿ ಏನು ಕೇಳಿದ ನೋಡ್ರಿ ಲೋಸ ಕೇಳಿದ್ದ ಎಷ್ಟು ಬಂದೈತಿ ಹೇಳ್ರಿ 48. ಒಂದು ವೇಳೆ ಆ ಸಂಖ್ಯೆಗಳ ಮೊತ್ತವೆಷ್ಟು ಅಂತ ಏನಾದರೂ ಕೇಳಿದ್ದ ಅಂತಂದ್ರೆ 12 + 16 ಎಷ್ಟು ಬರುತ್ತೆ ಹೇಳ್ರಿ 28. ಆ ಸಂಖ್ಯೆಗಳ ಮೊತ್ತ ಎಷ್ಟಾಗತ್ತೆ ಹೇಳ್ರಿ 28. ವ್ಯತ್ಯಾಸ ಅಂತೂ ಕೇಳಲ್ಲ. ಯಾಕಂದ್ರೆ ನಾನು ನಿಮ್ಗೆ ವ್ಯತ್ಯಾಸನ ಏನಾಗಿರುತ್ತೆ ಹೇಳ್ರಿ ಮೋಸ ಆಗಿರ್ತೈತಿ. 16 ಒಳಗೆ 12 ಕಳೀರಿ ಎಷ್ಟು ಬರುತ್ತೆ ಹೇಳ್ರಿ 4 ಬರ್ತೈತಿ. ಇಲ್ಲಿ ಕೂಡ ಮೋಸ ಎಷ್ಟು ಐತ್ರಿ 4 ಐತಿಲ್ರಿ. ಎಸ್ ಓಕೆ. ವ್ಯತ್ಯಾಸ ಕೇಳಲ್ಲ, ಮೊತ್ತ ಕೇಳ್ಬೋದು. ಆ ಸಂಖ್ಯೆಗಳು ಯಾವುವು ಅಂತ ಕೇಳ್ಬೋದು. ಮೋಸ ಕೊಟ್ಟು ಲೋಸ ಕೇಳ್ಬೋದು, ಲೋಸ ಕೊಟ್ಟು ಏನು ಮಾಡ್ಬೋದು ಹೇಳ್ರಿ ಮೋಸ ಅನ್ನ ಕೇಳ್ಬೋದು. ಇದಿಷ್ಟು ನಿಮ್ಮದು ಏನಂತಂದ್ರೆ ಮೋಸ ಮತ್ತು ಲೋಸಾದ ಮೇಲೆ HCF LCM ಮೇಲೆ ಕೇಳ್ತಕ್ಕಂಥ ಕ್ವಶನ್ನು. ಇದರೊಳಗೆ ಒಂದು ಕ್ವಶನ್ ಅಂತೂ ಡೆಫಿನೆಟ್ ಆಗಿ ಯಾವುದರ ಕಾಂಪಿಟೇಟಿವ್ ಎಕ್ಸಾಮ್ದೊಳಗೆ ಕೇಳ್ತಿರ್ತಾನೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರು. ಸರಿನಾ? ಎಸ್, ಇಲ್ಲಿಗೆ ಈ ಚಾಪ್ಟರ್ ಕಂಪ್ಲೀಟ್ ಆಯಿತು. ಇದೇ ರೀತಿಯಾಗಿ ಬರ್ತಕ್ಕಂತಹ ಚಾಪ್ಟರನ್ನು ಮತ್ತು ಬೇರೆ ಬೇರೆ ಚಾಪ್ಟರನ್ನು ಮುಂದಿನ ಅವಧಿಯೊಳಗೆ ನೋಡ್ತಾ ಹೋಗೋಣ. ಎಸ್ ಓಕೆ. ಇನ್ನೂ ನಮ್ಮ ಗುರುದೇವ್ KS IAS ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗ್ರಿ. ಯಾಕಂತಂದ್ರೆ ಬೆಲ್ ಐಕನ್ ಟಚ್ ಮಾಡೋ ಮುಖಾಂತರ ನೀವು ಸಬ್ಸ್ಕ್ರೈಬ್ ಆದ್ರಿ ಅಂತಂದ್ರೆ ಹೊಸ ಹೊಸ ವಿಡಿಯೋಗಳನ್ನ ನಾವು ಏನು ಹಾಕ್ತೇವೆ ಅವಕ್ಕೆಲ್ಲ ನಿಮಗೆ ನೋಟಿಫಿಕೇಶನ್ ಬರ್ತಿರ್ತೈತಿ. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ, ನೆನಪಿಟ್ಕೋರಿ. ಯಾರು ನೀರಿನಿಂದ ಸ್ನಾನ ಮಾಡ್ತಾರೋ, ಯಾರು ನೀರಿನಿಂದ ಸ್ನಾನ ಮಾಡ್ತಾರೋ ಅವರು ಕೇವಲ ಬಟ್ಟೆಯನ್ನು ಬದಲಾಯಿಸ್ತಾರೆ. ಯಾರು ಬೆವರಿನಿಂದ ಸ್ನಾನ ಮಾಡ್ತಾರೋ ಅಂಥವರು ಇತಿಹಾಸವನ್ನು ಬದಲಾವಣೆ ಮಾಡ್ತಾರೆ. ಅದಕ್ಕೆ ಕರೆಕ್ಟಾಗಿ ಸ್ಟಡಿ ಮಾಡಿರಿ, ವರ್ಕ್ ಮಾಡಿರಿ, ಯಾವುದಾದ್ರು ಒಂದು ಅಪಾಯಿಂಟ್ ಆಗ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ.